ಅದು ಸರಿ. ಸುಮ್ಮನೆ ಅದು ಬಡಿ ಅಂತ ಏನಾದ್ರು ಹೇಳಿ, ಅದು ಮನಾಚೆ ಶ್ಲೋಕ ಅದೂನು ಅಂತ ಪ್ರತ್ಯಯನೇ. ಅದೂನು ಪ್ರತ್ಯಯ. ಸಮರ್ಥ ರಾಮದಾಸರದು ಮನಾಚೆ ಶ್ಲೋಕ ಅಂತಾನೆ ಇದೆ, ಮನಸ್ಸಿಗೆ ಬೋಧನೆ ಮಾಡೋಂಥದ್ದು ಅಂತ. ಆ ಸ್ವಾಮಿಗಳು ಹೇಳಿದಾರೆ ಮನಸ್ಸು ಅಂದ್ರೆ ಇವಾಗ ಹಠ ಹಿಡಿದ್ರೆ ಯಾರನ್ನು ಕೇಳಲ್ಲ, ನಮ್ಮ ಪ್ರೀತಿಯಿಂದ ಕೇಳಿದ್ರೆ ಯಾರಾದ್ರೂ ಕೇಳ್ತಾರಲ್ಲ, ಮಕ್ಕಳು ಪ್ರೀತಿಯಿಂದ ಮಾತಾಡ್ಸಿದ್ರೆ ಅಥವಾ ಪ್ರಾಣಿಗಳು ಕೂಡ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅದ ರೆಸ್ಪಾಂಡ್ ಮಾಡತಾರ. ಮನಸ್ಸನ್ನ ನಾವು ಅದು ಇಟ್ಕೊಳೋದಲ್ಲ, ಪ್ರೀತಿಯಿಂದ ಅದನ್ನ ಮಾಡ್ಕೊಂಡ್ರೆ ಅದು ಮನಸ್ಸು ತಾನು ಹಿಡ್ದಕ್ ಬರುತ್ತೆ ಅಂತ. ಆತರ ಅಂದ್ರೆ ಇವಾಗ ಪ್ರತ್ಯಯಗಳು ಅನ್ನೋಂಥದ್ದು ಏನ್ ಗೊತ್ತಾ, ಸರಿ ಸುಮ್ಮನೆ ಇರಿ ಅನ್ನೋದಲ್ಲ. ಮೊದ್ಲಿಗೆ ನಮ್ ಪ್ರತ್ಯಯಗಳು ಹೇಳ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ, ಯಾಕಂದ್ರೆ ಅಷ್ಟು ಮಟ್ಟಕ್ಕೆ ಬಾಹ್ಯ ವಿಷಯ ಶಕ್ತಿ ಇರುತ್ತೆ ನಮ್ಗೆ. ಪ್ರತ್ಯಯಗಳು ಹೇಳದ್ ಮೊದ್ಲು ಗೊತ್ತಾಗ್ಲಿ, ಆಮೇಲಿಂದ ಪ್ರತ್ಯೇಗಾತ್ಮ ನೋಡ್ಕೊಡೋದು ಅಂದ್ರೆ ಆಮೇಲೆ ಅದು. ಆದ್ರೆ ಪ್ರತ್ಯಯಗಳ ವ್ಯಾಪ್ತಿ ಎಷ್ಟು ಅಂತ ಇವಾಗ ನೋಡಿ, ಅವಸ್ಥಾತ್ರದ ವಿಚಾರ ನಾವ್ ಮಾಡೋಂಥದ್ದು ನಮ್ಗೆ ಗೊತ್ತೇ ಇದೆ. ಆದ್ರೆ ಅದು ಅವಸ್ಥಾತರ ಅಂತಂದ್ರೆ ಅದು ನಮ್ಗೆ ಒಟ್ಟಾರೆ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಅನುಕೂಲ ಇದೆ ಅಲ್ಲಿ. ಇಲ್ಲಿ ಅಷ್ಟು ಒಂದೇ ಅವಸ್ಥೆ ಇಟ್ಕೊಂಡು ಮಾಡ್ಕೋಬೇಕಲ್ಲಿ. ಎರಡನೇ ಅವಸ್ಥೆ ತರಂಗಿಲ್ಲ. ಇಲ್ಲೇನೆ ಸಾಕ್ಷಿ ಗುರ್ಸೋದು, ಅನೇಕ ಪ್ರತ್ಯಯಗಳ ಸಾಕ್ಷಿಯನ್ನ ತರ ನೋಡ್ಕೊಳ್ಳೋದು, ಅನೇಕ ಪ್ರತ್ಯಯಗಳ ಸಾಕ್ಷಿ ಮತ್ತೆ ಪ್ರತ್ಯಯದ ಪ್ರತ್ಯೇಗಾತ್ಮ ಅಂತ. ಅದೇ ಇಷ್ಟ ಕಷ್ಟ, ಅದೆಷ್ಟು ಕಷ್ಟ ಇರುತ್ತೆ ಅಂತ. ಅದು ಪ್ರತ್ಯಯಗಳು ಹೇಳ್ತಾ ಇರ್ಬೇಕಾದ್ರೆ ನೋಡ್ಕೊ ಅಂತ ಹೇಳೋದು. ಇವಾಗ ಹೇಳಿದ್ರಲ್ಲ ಅದು ಒಂದ್ ಪ್ರತ್ಯಯ ಅಂತ, ಸುಮ್ನೆ ಇರುವಂತ ನಾವೇನಾದ್ರೂ ಮಾಡ್ಕೊಂಡ್ರೆ ಅದು ಒಂದ್ ಪ್ರತ್ಯಯ ಅಂತ. ಹಾಗೆ ಅಂದ್ರೆ ಅದೇ ನೋಡ್ತಾ ಆಗ ಕೇಳಿದ್ನ ನಿಮ್ಗೆ ಅದು ಗೊತ್ತಾಗ್ತಾ ಇರುತ್ತೆ. ಅದೇ ಒಂಥರ ಡೆವಲಪ್ಮೆಂಟ್. ಕೇಳ್ತಾ ಆ ತರದ್ದು ನಮ್ಗೆ ಅನ್ಸುತ್ತೆ. ಅದೇ ನಾನು ಹೇಳ್ತಾ ಇರೋದು. ನಾವ್ ಕೇಳ್ತಾ ನೀವ್ ಹೇಳ್ದಲ್ಲ ಆ ತರದ್ ಬರ್ಬೇಕು. ಅದು ಕೇಳ್ದಿರ ಬರಲ್ಲ. ಅದು ಆಗ ಕೇಳ್ದಿರ್ಬೇಕಾದ್ರೆ ಅದು ಬರೋದು. ಅದಕ್ಕೆ ಪ್ರತ್ಯಯಗಳ ವ್ಯಾಪ್ತಿ ಎಷ್ಟು ಅಂತ. ಪ್ರತ್ಯಯಗಳ ವ್ಯಾಪ್ತಿ ಎಷ್ಟು ಮತ್ತೆ ಇವಾಗ ಏನಕ್ಕೆ ನಾವು ಅಷ್ಟೊಂದು ನಾವು ಹೊರಮುಖವಾಗಿ ಯಾಕಿದೀವಿ ಅನ್ನೋದೇ ಪ್ರಶ್ನೆ ಮಾಡ್ಕೊಳ್ಳೋಣ ಮೊದ್ಲಿಗೆ. ನಮ್ಮ ಹಠ ಏನಪ್ಪಾ ಅಂತಂದ್ರೆ ಪ್ರಪಂಚ ಇಷ್ಟೊಂದು ಸತ್ಯವಾಗಿ ತೋರ್ತಾ ಇದೆ ಅನ್ನೋದು ನಮ್ಮ ಹಠ. ಅದು ಈಗ ಸರಿ ಪ್ರತ್ಯೇಕ ತೋರ್ತಾ ಇದೆಯಪ್ಪ, ಸರಿ. ಅದು ಸೊ ಪ್ರತ್ಯಕ್ಷವಾಗಿ ತೋರ್ತಾ ಇರುವಂತದ್ದು ಯಾಕೆ ಸಾವಾಗುತ್ತೆ? ಯಾಕೋ ಹುಟ್ತೀವಿ, ಯಾಕೆ ಸಾಯ್ತೀವಿ? ಸಾವಾದ್ಮೇಲೆ ಏನು? ನಚಿಕೇತ ಉಡ್ಕೊಂಡು ಹೋಗಿದ್ದದೆ ಅಲ್ವಾ, ಸಾವನ ನಂತರ ಏನು? ರಮಣ ಮಹರ್ಷಿಗಳು ಉಡ್ಕೊಂಡು ಹೋಗಿದ್ದು ಅಷ್ಟೇ. ಸಾವಾಗತ್ತಲ್ಲ, ಅದ್ ಯಾಕೆ ಸಾವಾಗುತ್ತೆ? ಸಾವನಂತರ ಏನ್ ಸಾವು ಅಂದ್ರೆ? ಸಾವು ಹೋದ್ರೆ ನನ್ ಜ್ಞಾನಕ್ಕೆ ಕೊರತೆ ಆಗುತ್ತಾ, ಅರಿವಿಗೆ ಕೊರತೆ ಆಗುತ್ತಾ ಅಂತ. ಅದೇ ಫ್ರಮ್ ನೋನ್ ಟು ಅನ್ನೋನ್ ಅಂತಾರೆ. ಇಲ್ಲಿಂದ ಅಲ್ಲಿ ನೋಡ್ಕೊಂಡು ಹೋಗಂತದ್ದು ಅನ್ನೋದನ್ನ ಮಾಡ್ಬೇಕು ಅಂತ. ಅದ್ ಯಾವಾಗ ಆಗುತ್ತೆ ಅಂತಂದ್ರೆ ಈ ರೀತಿಯಾಗಿ ಸತತವಾಗಿ ಚಿಂತನೆ ಮಾಡುವಂಥದ್ದು, ಅದ್ರ ಬಗ್ಗೆನೆ ಇದು ಬೇರೆ ಏನೇ ಇದ್ರು ಕೂಡ ಅದ್ರ ಮಧ್ಯೆ ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟನ್ನ ನಾವು ತಗೊಳ್ತಾ ಇರುವಂತದ್ದು. ಕೇಳಂತ ಇವಾಗ ನೋಡಿ ಅನುಕೂಲ ಎಷ್ಟಿದಾವೆ ಕೇಳುವಂತದ್ದು. ಮೊದ್ಲ ತರ ಎಲ್ಲಾದ್ರೂ ಹೋಗ್ಬೇಕಾಗಿತ್ತ ಅಂತ ಅಂದ್ರೆ ಒಂದೇನು ಅಂತಂದ್ರೆ ಪ್ರತ್ಯಕ್ಷ ಓದಿದಾಗ ನಮಗೆ ಇದಕ್ಕಿಂತ ಹೆಚ್ಚಿನಗೆ ನಮ್ಗೆ ಅದು ಇದಾಗುತ್ತೆ, ತಿಳಿಯುತ್ತೆ ವಿಷಯ. ಇದು ನಾವಿದೇನ ನಾವು ಆಯ್ತು ರೆಕಾರ್ಡೆಡ್ ಕೇಳಿದ್ರು ಕೂಡ ರೆಕಾರ್ಡೆಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅನುಕೂಲ ಅಂದ್ರೆ ಆಗ ಕೇಳ್ಬೋದು ಅನ್ನೋದು ಒಂದು ಅನುಕೂಲ. ಬಿಟ್ರೆ ನಾವು ಅಲ್ಲಿ ಪ್ರತ್ಯಕ್ಷವಾಗಿ ಕೇಳಿದವಾಗ ನಮ್ಗೆ ಇದ್ದಿದ್ದು ಅನುಕೂಲ ಇರುತ್ತೆ, ಅಲ್ಲಿ ಇನ್ನ ಚೆನ್ನಾಗಿ ವಿಷಯ ಗೊತ್ತಾಗುತ್ತೆ ಅದು. ಆದ್ರೆ ಇವಾಗ ಏನು ಮಾಡಕ್ಕಾಗಲ್ಲ, ಬೇರೆ ದಾರಿ ಇಲ್ಲ. ಇವಾಗ ಯಾವಾಗ ಅನುಕೂಲ ಆಗುತ್ತೋ ಮಾಡ್ಬೇಕು, ಇಲ್ಲಾಂದ್ರೆ ಬಿಟ್ಬಿಡ್ಬೇಕು. ಹಂಗಾಗಿ ಇರೋದ್ರೊಳಗೆ ಏನೋ ಅಷ್ಟನ್ನ ನಾವ್ ನೋಡ್ಕೊಳ್ಬೇಕು. ಅಂದ್ರೆ ಏನೋ ಅವಕಾಶ ತರ ಸಿಗ್ತಾ ಪ್ರತ್ಯಕ್ಷ ಸಿಕ್ಕಿ ಮಾಡ್ಕೊಳ್ಬೇಕು. ಹಂಗೇನೆ ಶುರು ಮಾಡಿ ಮಾಡಬೇಕು. ಶುರು ಮಾಡಿ, ಯಾರಾದ್ರೂ ಮಾಡಿ. ಮಾಡ್ಲಾ? ಮಾಡಿ. ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ
शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं सद्वेदान्तप्रवक्तारं सदा स्वान्ते स्मराम्यहं गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। ओं नमो ब्रह्मादिभ्यो ब्रह्म विद्या संप्रदाय कर्तृभ्यो वंश ऋषिभ्यो नमो महभ्यो नमो गुरुभ्यः। ओं ಶಾಂತಿ ಶಾಂತಿ ಶಾಂತಿ. ಭಗವಂತನ ಅನುಗ್ರಹದಿಂದ ಗುರುಗಳ ಅನುಗ್ರಹದಿಂದ ನಾವು ಬೃಹದಾರಣ್ಯಕ ಭಾಷ್ಯ ಭಾಗವನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಮೈತ್ರೇಯಿ ಬ್ರಾಹ್ಮಣ, ಅದರಲ್ಲಿ ಯಾಜ್ಞವಲ್ಕರು ತಮ್ಮ ಪತ್ನಿಯಾದಂತ ಮೈತ್ರೇಯಿಗೆ ಶ್ರವಣ ಮನನ ನಿಧಿಧ್ಯಾಸನ ಆ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಆಸ್ತಿ ಪಾಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅವಳು ನನಗ್ ಬೇಡ, ನೀವ್ ಯಾವ್ದನ್ನ ಅರ್ಸ್ಕೊಂಡು ಹೋಗ್ತಾ ಇದ್ರು ಅದೇ ನನಗೂ ಬೇಕು ಅಂತ. ಆವಾಗ ಅವರು ನಿನ್ಗೆ ತುಂಬಾ ವಿಷಯಗಳಲ್ಲಿ ವೈರಾಗ್ಯ ಇದೆ, ಆದ್ರಿಂದ ನಿನ್ಗೆ ಸರಿಯಾಗಿದೆ, ನಿನ್ಗೆ ವಿವೇಕ ವೈರಾಗ್ಯ, ಅದರಿಂದ ಇದು ಈ ಶ್ರವಣ ಮನನ ಆತ್ಮನನ್ನೇ ತಿಳ್ಕೊಬೇಕು ಅದೇ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಈಗ ನಾವು ಏಳನೇ ಮಂತ್ರ 361ನೇ ಭಾಷ್ಯ ಭಾಗನ ನೋಡ್ತಾ ಇದೀವಿ. ಇಲ್ಲಿ ಈಗ ಇದೆಲ್ಲವೂ ಆತ್ಮನೇ ಎಂದು ತಿಳಿದುಕೊಳ್ಳಬಹುದೆಂಬುದು ಹೇಗೆ ಅನ್ನೋದು ಪ್ರಶ್ನೆ. ಏನಪ್ಪಾ ಅಂದ್ರೆ ಫಸ್ಟ್ ಶ್ರವಣದಿಂದ ತಿಳ್ಕೊಬೇಕು. ಶ್ರವಣ ಎಲ್ಲಾ ಉತ್ತಮಾಧಿಕಾರಿಗಳಾಗಿರೋದಿಲ್ಲ, ಅದರಿಂದ ಶ್ರವಣದಲ್ಲಿ ಆಗೋದಿಲ್ಲ. ಆವಾಗ ಮನನ ಮಾಡ್ಬೇಕು. ಹೆಂಗೆ ಅಂದ್ರೆ ಶಾಸ್ತ್ರ ಆಚಾರ್ಯರು ಅವ್ರು ಯಾವ ತರ ತೋರ್ಸ್ಕೊಟ್ಟಿರ್ತಾರೋ ಆ ತರ ನಾವು ಅದೇ ವಿಷಯನ ಚಿಂತನೆ ಮಾಡಿ ಅದನ್ನ ಪ್ರಯತ್ನ ಮಾಡ್ಬೇಕು. ಇದಕ್ಕೆ ಅಡ್ಡಿ ಬರೋದೇನಪ್ಪಾ ಅಂದ್ರೆ ಇಂದ್ರಿಯಗಳು ಮನಸ್ಸು ಬುದ್ಧಿ. ನಾವು ಇಂದ್ರಿಯಗಳು ಮನಸ್ಸು ಬುದ್ಧಿನಲ್ಲೇ ಯಾವಾಗ್ಲೂ ನಾವು ಅದ್ರ ಮೂಲಕನೇ ನಾವು ಎಲ್ಲಾ ವಿಷಯನೂ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಇರ್ತೀವಿ. ಇದನ್ನು ಹಂಗೆ ತಿಳ್ಕೊಳಕ್ ಹೋಗ್ತೀವಿ. ಇಲ್ಲಿ ಆಗೋದಿಲ್ಲ. ಇದು ಎಲ್ಲಾ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನ ನಿಲ್ಸಿ ನೋಡ್ಕೊಬೇಕಾಗಿರೋಂಥ ಅನುಭವದಲ್ಲಿ ನೋಡ್ಕೊಬೇಕಾಗಿರೋಂಥದ್ದು. ಅದನ್ನೇ ಯಾಜ್ಞವಲ್ಕರು ಸನ್ಯಾಸಕ್ಕೆ ಹೊರಟಿರ್ತಾರೆ. ಅದನ್ನೇ ಹೇಳ್ತಾರೆ, ನಿಮ್ಮಿಬ್ಬರಿಗೂ ಭಾಗ ಮಾಡಿ ಕೊಡ್ತೀನಿ ಅಂತ. ಅವರು ಇಲ್ಲ, ಇದು ನನಗೆ ಬೇಡ, ಇದು ಐಶ್ವರ್ಯ ಬೇಡ, ನೀವು ಯಾವ್ದು ಹತ್ಕೊಂಡು ಹೋಗ್ತಿರ್ತೀರೋ ಅದೇ ಬೇಕು ಅಂತ ಕೇಳ್ತಾಳೆ. ಅವಾಗೆ ಅವರು ಇದನ್ನೆಲ್ಲ ಹೇಳಕ್ ಶುರು ಮಾಡ್ತಾರೆ. ನಿನ್ನ ಅನುಭವದಲ್ಲೇ ನೋಡ್ಕೋ ಅಂತ ಅವರು ನಿಧಿಧ್ಯಾಸಿತವ್ಯ ಅಂತ ತೋರಿಸ್ತಾರೆ. ಅದು ನಮ್ಮ ಮೇಲೆ ನಮ್ಗೆ ತುಂಬಾ ಪ್ರೀತಿ ಇರ್ತೈತಿ. ಅದ್ ಯಾಕಪ್ಪ ಅಂದ್ರೆ ನಾವು ಆತ್ಮಸ್ವರೂಪರೇ ಆಗಿರ್ತೀವಿ. ಅಲ್ಲಿ ಯಾವುದೇ ನಾವು ಕೈ ತೊಂದ್ರೆ ಆದ್ರೆ ಕೈ ತೆಗೆದು ಬಿಡ್ಬೇಕು ಅಂತೀವಿ. ಬೇರೆ ಹೆಂಡತಿ ಮಕ್ಳು ಯಾರಾದ್ರು ನಮ್ಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅವ್ರನ್ನ ನಾವು ಮನ್ಸಿಂದ ತೆಗೆದ್ಬಿಡ್ತೀವಿ. ಆದ್ರೆ ನನಗೆ ಯಾವತ್ತಿಗೂ ಆ ತರ ಬರಲ್ಲ. ಅದಕ್ಕೆ ಯಾಕಪ್ಪ ಅಂದ್ರೆ ಅಷ್ಟು ನಮ್ಮ ಮೇಲೆ ನಮ್ಗೆ ಮಿಗಿಲಿಲ್ಲವಾದಂತ ಪ್ರೀತಿ ಇರ್ತೈತೆ. ಅದನ್ನೇ ಅನ್ಕಂಡೀಷನಲ್ ಲವ್ ಅಂತ. ಯಾವುದೇ ಕಂಡೀಷನ್ಸ್ ಇಲ್ಲ ಅದಕ್ಕೆ, ನಿರ್ಬಂಧ ಇಲ್ಲ ಅದಕ್ಕೆ. ಯಾಕಪ್ಪ ಅಂದ್ರೆ ಅದು ಆನಂದ ಸ್ವರೂಪ. ಅದು ನಮ್ಮಲ್ಲೇ ಆ ಆನಂದ ಸ್ವರೂಪ ಇರುತ್ತೆ. ಅದಕ್ಕೆ ನಮ್ಗೆ ಅದನ್ನೇ ತಿಳ್ಕೊಬೇಕು ಅಂತ. ಅದು ಬೇರೆ ಜ್ಞಾನಗಳು ತಿಳ್ಕೊಂಡೋ ಅಂತದ್ದಲ್ಲ. ಅದು ಬೇರೆದೆಲ್ಲ ದ್ವೈತದಲ್ಲಿ ಇರ್ತೈತೆ. ನಾನು ಇರ್ತೀನಿ, ಬೇರೆ ತಿಳ್ಕೊಳ್ಳೋ ಅಂತ ವಸ್ತು ಇರ್ತೈತೆ. ಇದು ಹಂಗಲ್ಲ, ಇದು ನಾನೇ ಅದಾಗಿದ್ದೀನಿ. ಅದರಿಂದ ಅದನ್ನ ತಿಳ್ಕೊಳ್ಳೋದು ಕಷ್ಟ. ಇಂದ್ರಿಯಗಳು ಮತ್ತೆ ಈ ಮನಸ್ಸು ಸುಖ ದುಃಖ ಎರಡನ್ನೂ ತೋರಿಸ್ತಾ ಇರ್ತೈತೆ ಅದು ಮನಸ್ಸು. ಅದೆಲ್ಲ ದ್ವೈತ ಪ್ರಪಂಚದಲ್ಲಿ ಇದೆಲ್ಲ ಮತ್ತೆ ವಿಷಯಗಳ ಮೂಲಕನೇ ಇದೆಲ್ಲ ತಿಳ್ಕೊಳ್ಳೋವಂಥದ್ದು. ಇಲ್ಲಿ ಚೈತ್ರ ಒಂದ್ ನಿಮಿಷ, ಅದೆಲ್ಲ ಇದ್ದಂಗೆ ನಾವು ನೋಡ್ಕೊಬೇಕು. ಇಂದ್ರಿಯ ಮನಸ್ಸು ಬುದ್ಧಿಗಳೆಲ್ಲಾನು ಬಿಟ್ಟು ನೋಡ್ಕೊಳಕ್ ಬರ್ಬೇಕು. ಇದ್ರ ಮೂಲಕ ನೋಡ್ಕೊಳಕ್ ಹೋದ್ರೆ ನಾವು ದುಃಖ ಇದೆಲ್ಲ ಈ ವಿಷಯಗಳು ಇಂದ್ರಿಯಗಳು ಎಲ್ಲ ನಮ್ಗೆ ದುಃಖನೇ ಅದು ತಂದ್ಕೊಡೋದು. ಅಂದ್ರೆ ಸಂಸಾರ ಮತ್ತೆ ಮರ್ತ್ಯತ್ವ ತಂದ್ಕೊಡ್ತಾ ಇರ್ತೈತಿ ಈ ಇಂದ್ರಿಯಗಳು ವಿಷಯಗಳಿಂದ. ಈ ಆತ್ಮನ್ ತಿಳ್ಕೊಂಬಿಟ್ರೆ ಮಾತ್ರ ಎಲ್ಲವನ್ನೂ ತಿಳಿದಂತೆ ಆಗುತ್ತೆ. ಮತ್ತು ಇದು ಆನಂದ ಸ್ವರೂಪ ಆಗಿರುತ್ತೆ. ಇದು ಮತ್ತೆ ಇಲ್ಲಿ ಎಕ್ಸಾಂಪಲ್ ಆಗಿ ನಗಾರಿ ತಗೊಂಡಿದ್ದಾರೆ, ಶಬ್ದ ತಗೊಂಡಿದ್ದಾರೆ. ಇಲ್ಲಿ ಸಾಮಾನ್ಯ ವಿಶೇಷಗಳೆಲ್ಲ ಸಾಮಾನ್ಯದಲ್ಲೇ ಅಡಗಿರ್ತೈತೆ. ಅಂದ್ರೆ ನಗಾರಿ ಶಬ್ದದಲ್ಲೇ ಅಡಗಿರುತ್ತೆ ಅಂತ.
ಆ ಸಾಮಾನ್ಯ ವಿಶೇಷ ಎಲ್ಲವೂ ಅರಿವಿನಿಂದನೇ ತಿಳಿಯೋದು ಅಂತ ಇಲ್ಲಿ ಅದನ್ನ ಅದ್ರ ವಿಷಯವಾಗಿ ಚರ್ಚೆ ಮಾಡಿದ್ದಾರೆ. ಹೆಂಗೆ ಸಾಮಾನ್ಯ ವಿಶೇಷ ಆ ಎಲ್ಲಾ ಶಬ್ದ ಅನ್ನೋದ್ರಲ್ಲೇ ಅಡ್ಕೊಂಡಿರ್ತೈತೆ. ಆ ಶಬ್ದ ಸಹಿತ ನಮ್ಗೆ ಒಂದೊಂದು ಇಂದ್ರಿಯಗಳು ಒಂದೊಂದು ವಿಷಯ ಮಾತ್ರ ತಿಳಿಸ್ತವಷ್ಟೇ. ಆದ್ರೆ ಇದೆಲ್ಲ ಒಟ್ಟಾಗಿ ನಾವು ತಿಳ್ಕೊಬೇಕು ಅಂದ್ರೆ ಅರಿವಿನಿಂದನೇ ತಿಳ್ಕೊಬೇಕು. ಶಬ್ದ, ರೂಪ, ರಸ, ಗಂಧ ಒಂದೊಂದು ಇಂದ್ರಿಯಗಳಿಗೂ ಒಂದೊಂದು ವಿಚಾರ ಆಗುತ್ತಷ್ಟೇ. ಆದ್ರೆ ಅವೆಲ್ಲವುದು ಅರಿವನ್ನು ಬಿಟ್ಟು ಇರೋದಿಲ್ಲ, ಗುರ್ತಿಸೋದಿಕ್ಕೆ ಆಗಲ್ಲ ಅದನ್ನ. ಆದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ ಅದು. ನನ್ನ ಇಂದ್ರಿಯದಿಂದಲೇ ನೋಡ್ದೆ, ನನ್ನ ಕಿವಿಯಿಂದ ಕೇಳ್ದೆ ಅಂತ ನಾವು ಆ ಮೂಲಕ ಗುರ್ತಿಸ್ತಾ ಇದ್ದೀವಿ. ಇದು ವ್ಯವಹಾರಕ್ಕೆಲ್ಲ ಇದು ಬೇಕೇ ಬೇಕು. ಈ ನಮ್ಮ ಇಂದ್ರಿಯಗಳಿಂದ, ಮನಸ್ಸಿನಿಂದ ಇದೆಲ್ಲ ವ್ಯವಹಾರಕ್ಕೆ ಬೇಕು. ಆದ್ರೆ ಇಲ್ಲಿ ಅಧ್ಯಾತ್ಮದಲ್ಲಿ ಹೇಳ್ತಾ ಇರುವಂತ ಅರಿವು ಇರುವು ಅದು ಇವಾಗ ಹೆಂಗೆ ಆಭರಣಗಳು, ಚಿನ್ನನ ಬಿಟ್ಟು ಆಭರಣಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಇವಾಗ ನಾವು ಅಕ್ಸಾಲಿಗನ್ ಕೈ ಚಿನ್ನ ಕೊಡ್ತೀವಿ, ಅವ್ನು ಆಭರಣ ಮಾಡ್ಕೊಡ್ತಾನೆ. ಚಿನ್ನ ನಮ್ಗೆ ಕೊಡು ಅಂದ್ರೆ ಅವ್ನು ವಾಪಸ್ ಕೊಡೋದಿಲ್ಲ. ಅದೇ ಆಭರಣದ ರೂಪದಲ್ಲಿ ಇದೆ. ಚಿನ್ನನ್ ಬಿಟ್ಟು ಆಭರಣ ತೋರಕ್ಕೆ ಸಾಧ್ಯ ಇಲ್ಲ. ಅದೇ ಸಾಮಾನ್ಯ ವಿಶೇಷ ಬಿಟ್ಟು ತೋರಕ್ಕೆ ಆಗಲ್ಲ ಅಂತ ಅದು. ಇವಾಗ ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ಬರೀ ನಮ್ಗೆ ಇಂದ್ರಿಯಗಳ ಮೂಲಕ ತೋರ್ತಾ ಇರ್ತೈತೆ ಎಚ್ಚರದಲ್ಲಿ. ಮತ್ತೆ ಕನಸಿನಲ್ಲಿ ಎಲ್ಲ ಅಲ್ಲೂ ನಮ್ಗೆ ಸತ್ಯವಾಗಿದ್ದಂಗೆ ತೋರುತ್ತೆ. ಅಲ್ಲಿ ಪ್ರತ್ಯಯದ ಮೂಲಕನೇ ಎಲ್ಲ ನೋಡ್ತಾ ಇರ್ತೀವಿ. ಅಲ್ಲಿ ಸುಖ ದುಃಖ ಅನ್ನೋ ಅನುಭವನೂ ಇರುತ್ತೆ, ಎಲ್ಲ ಸತ್ಯವಾಗೇ ಇರ್ತೈತೆ. ಆದ್ರೆ ಎದ್ದ ತಕ್ಷಣ ನಾವು ಅದನ್ನ ಒಡೆದಾಕ್ಬಿಡ್ತೀವಿ. ಅಲ್ಲಿ ಏನು ಇಲ್ಲ, ಅಲ್ಲಿ ಬರೀ ತೋರಿಕೆ ಅಷ್ಟೇ ಅಂತ ನಾವು ಅಲ್ಲಿ ಅದನ್ನ ಆದ್ರೆ ಎಚ್ಚರದಲ್ಲಿ ನಮ್ಗೆ ಇದೆಯಲ್ಲ ಇದು ಸತ್ಯ ಅಂತ ಇದನ್ನ ಬಿಡಕ್ಕಾಗಲ್ಲ. ಆದ್ರೆ ಈ ಎಚ್ಚರದಲ್ಲೂ ಪ್ರತ್ಯೇಕಿಂತ ಬೇರೆ ಇಲ್ಲ ಅಂತ ಇಲ್ಲಿ ಎಕ್ಸಾಂಪಲ್ ಮೂಲಕ ತೋರಿಸ್ತಾ ಇದ್ದಾರೆ. ಬರೀ ಅರಿವು ಬಿಟ್ಟು ಇನ್ನೇನು ಇಲ್ಲ. ಹೆಂಗೆ ಆಭರಣ ಚಿನ್ನ ಬಿಟ್ಟು ಆಭರಣ ತೋರ್ಸಕ್ಕೆ ಸಾಧ್ಯ ಇಲ್ವೋ ಹಂಗೆ. ಆದ್ರೆ ಈ ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನ ಇಟ್ಕೊಂಡಾಗ ನಮ್ಗೆ ಬಿಡಿ ಅರಿವುಗಳೇ ಕಾಣಿಸೋದು. ನಮ್ಗೆ ಬರೀ ಅರಿವು ನಮ್ಗೆ ತೋರಕ್ಕೆ ಬರೋದಿಲ್ಲ. ಇದನ್ನ ಬಿಟ್ರೆ ಮಾತ್ರ, ನಾವು ಇಂದ್ರಿಯ, ಮನಸ್ಸು, ಬುದ್ಧಿ ಉಪಯೋಗಿಸೋದ್ ಬಿಟ್ರೆ ಮಾತ್ರ ನಮ್ಗೆ ಬರೀ ಅರಿವಿನ ಅನುಭವ ಆಗುತ್ತೆ. ಈಗ ಗಾಢ ನಿದ್ರೆನಲ್ಲಿ ನಾವು ಎಲ್ಲಾ ಬಿಟ್ಟಿರ್ತೀವಿ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲಾ ಬಿಟ್ಟು ಗಾಢ ನಿದ್ರೆಗೆ ಹೋಗಿರ್ತೀವಿ. ಆದ್ರೆ ಅಲ್ಲಿ ನಮ್ಗೆ ಏನು ತಿಳ್ಕೊಳಕ್ ಬರೋದಿಲ್ಲ. ಸುಷುಪ್ತಿಯ ಅನುಭವನ್ ಮಾತ್ರ ನಾವು ಚಿಂತನೆ ಮಾಡ್ಬೇಕಷ್ಟೇ. ಅಲ್ಲಿ ಎಲ್ಲಾ ಸ್ವಿಚ್ ಆಫ್ ಆಗಿರುತ್ತೆ. ಮತ್ತೆ ನಮ್ಗೆ ತಿಳ್ಕೊಳಕ್ಕೂ ಬರೋದಿಲ್ಲ. ಅಲ್ಲಿ ಬರೀ ನಿದ್ದೆಯಲ್ಲಿ ಇದ್ದೆ ಅಂದ್ರೆ ನಾವು ಏನ್ ಅನ್ಕೊಂತೀವಿ, ನಾನೇ ಮಲ್ಕೊಂಡಿದ್ದೆ, ಅಲ್ಲಿ ನಾನೇ ಇದ್ದೆ ಅಂತೀವಿ. ಆದ್ರೆ ಅಲ್ಲಿ ನಾನು ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ, ಏನು ಇಲ್ಲ. ಅಲ್ಲಿ ಬರೀ ಅರಿವು ಮಾತ್ರ ಇರ್ತೈತಿ. ಅಲ್ಲಿ ಅರಿವು ಬಿಟ್ಟು ಇನ್ನೇನು ಇರೋದಿಲ್ಲ. ಅರಿವು ಎಚ್ಚರ ಬಂದ್ರು ತೋರ್ತಾ ಇರ್ತೈತೆ ಅರಿವು, ಕನಸು ಬಂದ್ರು ಅರಿವು ಇದ್ದೇ ಇರ್ತೈತೆ, ಗಾಢ ನಿದ್ದೆಲೂ ಅರಿವು ಇದ್ದೇ ಇರುತ್ತೆ. ಅದ್ರಲ್ಲಿ ಯಾವ್ದು ಬದಲಾವಣೆ ಇಲ್ಲ. ಅದು ಯಾವುದೇ ವಿಶೇಷ ಇಲ್ಲ. ಇದು ಚಿನ್ನ ಒಡವೆಗಳೆಲ್ಲ ಅದು ಸವಿಶೇಷವಾಗಿರುವಂಥದ್ದು. ಆದ್ರೆ ಈ ಆತ್ಮಸ್ವರೂಪ ನಿರ್ವಿಶೇಷ ಮತ್ತೆ ಕೂಟಸ್ಥ, ಅದು ಎಲ್ಲಾ ಕಡೆನೂ ಇರುವಂಥದ್ದು. ಅದ್ರಲ್ಲಿ ಬದಲಾವಣೆ ಇಲ್ಲದೆ ಇರುವಂಥದ್ದು. ಅದನ್ನ ತಿಳ್ಕೊಳ್ಳೋದೇ ಕಷ್ಟ ಆಗಿರೋದು ನಮ್ಗೆ. ಪಡ್ತಾ ಇರೋದು ನಾವೆಲ್ಲ ಅರಿವಲ್ಲ, ಅರಿವು ಅರಿಯಲ್ಪಡುವುದಿಲ್ಲ ಅಂತ. ಆಮೇಲೆ ತೋರಿದ್ದನ್ನು ಅಡಗಿದ್ದನ್ನು ಎಲ್ಲದನ್ನು ಬೆಳಗ್ತಾ ಇರೋದೇ ಈ ಅರಿವೇ ಬೆಳಗ್ತಾ ಇರೋದು ನಮ್ಗೆ. ಎಚ್ಚರದಲ್ಲಿ ತೋರ್ಲಿ, ಗಾಢ ನಿದ್ದೆಯಲ್ಲಿ ತೋರ್ದೇ ಇರ್ಲಿ, ಎರಡನ್ನೂ ಈ ಅರಿವೇ ಬೆಳಗ್ತಾ ಇರೋದು. ಬಿಡಿ ಅರಿವನ್ನು ತಪ್ಪಾಗಿ ನಾವು ಇಂದ್ರಿಯ, ಮನೋಬುದ್ಧಿಗಳಿಂದ ನೋಡಿ ನಾವು ಅದನ್ನ ವಿಶೇಷವಾಗಿ ತಿಳ್ಕೊಂತಾ ಇದೀವಿ ಅಷ್ಟೇ. ಈ ಅರಿವನ್ನ ನೋಡಕ್ಕೆ ತುಂಬಾ ಸೂಕ್ಷ್ಮವಾದ ಬುದ್ಧಿ ಬೇಕು, ಮತ್ತೆ ವೈರಾಗ್ಯ, ವಿವೇಕದಿಂದ ನೋಡ್ಕೊಬೇಕು ಅದನ್ನ. ಇದೇ ನಮ್ಗೆ ಅಡ್ಡಿ ಆಗಿರೋದು. ರಾಗ ದ್ವೇಷಗಳೇ ಅಡ್ಡಿ ಆಗಿರೋದು. ಇವಾಗ ಒಬ್ಬ ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ರಾಜ್ಕುಮಾರ್ ಎಕ್ಸಾಂಪಲ್ ಆಗಿ ರಾಜ್ಕುಮಾರ್ ತಗೊಂಡೆ, ಅವನು ರಾಕ್ಷಸನ್ ಪಾತ್ರನೂ ಮಾಡಿರ್ತಾನೆ, ಇನ್ನೊಬ್ಬ ಋಷಿ ಪಾತ್ರನೂ ಮಾಡ್ತಾನೆ, ರಾಘವೇಂದ್ರ ಸ್ವಾಮಿಗಳ ಪಾತ್ರನೂ ಮಾಡ್ತಾನೆ. ಆದ್ರೆ ಅವನು ರಾಜ್ಕುಮಾರ್ ಅನ್ನೋದು ಅವ್ನು ತಿಳ್ಕೊಂಡೇ ಮಾಡ್ತಾ ಇರ್ತಾನೆ. ಆತರ ಅವನು ಬೇರೆ ಅಂಗಿ ತೊಟ್ಕೊಂಡು ಪಾತ್ರ ಮಾಡ್ದಂಗೆ ಅಲ್ಲಿ ತೊಟ್ಕೊಂಡ್ ಮಾಡ್ತಾ ಇರ್ತಾನೆ. ಆದ್ರೆ ಅವ್ನು ಗೊತ್ತೇ ಇರ್ತೈತೆ, ನಾನ್ ರಾಜ್ಕುಮಾರ್ ಅನ್ನೋದನ್ನ ಎಲ್ಲೂ ಬಿಟ್ಟಿರೋದಿಲ್ಲ, ಒಳಗಡೆ ಇರುತ್ತೆ. ಆ ಡೈಲಾಗ್ ಹೇಳೋಗ್ ಮಾತ್ರ ಅವನು ಆ ಪಾತ್ರದಲ್ಲಿ ಒಳಹೊಕ್ಕು ಮಾಡ್ತಾ ಇರ್ತಾನೆ. ಆ ತರ ನಾವು ನಮ್ಮ ಸ್ವರೂಪನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಯಾರೋ ಕಚ್ಚಿದ್ದೀರಾಹ, ಯಾರೋ ಒಬ್ಬ ಈ ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನೆಲ್ಲ ಒಳಗಡೆ ನೋಡ್ಕೊಳಕ್ಕೆ ಯಾರೋ ಒಬ್ಬನ್ಗೆ ಆವೃತ ಚಕ್ಷುಕು ಅಂದ್ರೆ ಒಳಗಿನ ನೋಡ್ಕೊಳಕ್ಕೆ
ತುಂಬಾ ವಿವೇಕಿಯಿಂದ ಒಳಮುಖ ನೋಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಭಗವಂತ ಸಹಿತ ಭಗವದ್ಗೀತೆನಲ್ಲಿ ಹೇಳಿದ್ದಾನೆ. ಈ ಎಲ್ಲಾ ಸಾಧನೆಗಳು ನಮ್ಗೆ ಈ ಇಂದ್ರಿಯ ಮನೋಬುದ್ಧಿಗಳನ್ನ ಬಿಡ್ಸಕ್ಕೆ ಸಾಧ್ಯ ಅಷ್ಟೇ, ಆತ್ಮಸ್ವರೂಪನ್ ತಿಳ್ಕೊಳಕಲ್ಲ ಸಾಧನೆ. ಇದನ್ ಬಿಟ್ಟು ಅದನ್ನ ನೋಡ್ಕೊಳಕ್, ಇದನ್ ಬಿಡಕ್ಕೋಸ್ಕರ ಸಾಧನೆ, ಎಲ್ಲಾ ಸಾಧನೆಗಳು ಅದನ್ನೇ ತೋರಿಸ್ತಾ ಇರೋದು. ಅದು ವಿವರವಾಗಿ ನಿಮ್ಗೆ ಪ್ರೆಸೆಂಟ್ ಮಾಡಕ್ಕೆ ಇನ್ನು ಚೆನ್ನಾಗಿ ಬರ್ತಾ ಇದೆ ಮೊದ್ಲು ಹೋಲಿಸಿದ್ರೆ. ಆತರ ಪಾಯಿಂಟ್ಸ್ ಮಾಡ್ಕೊಂಡಿದೀನಿ ರಘು, ಹಂಗೆ ಬರೋದಿಲ್ಲ ಅಂತ ಪಾಯಿಂಟ್ಸ್ ಹಾಕೊಂಡೆ. ಅದನ್ನೇ ಹೇಳಿದ್ ನಾನು. ಸೊ ಇವಾಗ ಏನು ಆಯ್ತು, ನಮ್ಗೆ ಏನ್ ಪರ್ಪಸ್, ಸ್ಟಡಿ ಸರ್ಕಲ್ ಪರ್ಪಸ್ಗೆ ಏನ್ ಬೇಕೋ ಈ ವಿಷಯ ತಿಳ್ಕೊಳಂತ ಅದಕ್ಕೇನು ಓಕೆ. ಆದ್ರೆ ಇವಾಗ ನಾವ್ ಯಾವಾಗ ನಿಮ್ಗೆ ಬೇರೆಯವರು ಅಂತೆಲ್ಲ ಯಾರಾದ್ರೂ ಇಟ್ಕೊಳ್ಳಿ, ಅದನ್ನ ನಾವು ವಾಕ್ಯನ ಮೂಲಕ ವ್ಯಕ್ತಪಡಿಸಿದಾಗೇನೆ ವಿಷಯ ಗಟ್ಟಿ ಆಗೋದು. ಇಲ್ಲಾಂದ್ರೆ ಗಟ್ಟಿ ಆಗಲ್ಲ ನಮ್ಗೆ. ಮತ್ತೆ ತಿಳ್ಕೊಳಕ್ ಹೋಗಲ್ಲ. ಮೊದ್ಲು ಫಸ್ಟ್ ಆಫ್ ಆಲ್ ತಿಳ್ಕೊಳಕ್ ಹೋಗಲ್ಲ ಅಷ್ಟೊಂದು, ಬಿಟ್ಬಿಡ್ತೀವಿ. ಅಯ್ಯೋ ಇದ್ ಬಿಡು ಅನ್ನೋ ತರ ಎಷ್ಟು ಯಾಕಂದ್ರೆ ನಮ್ ವೀಕ್ನೆಸ್ ಅದು ಇರ್ಲೆ ಹಂಗಿರೋದು. ಆದ್ರೆ ಈಗ ಇದನ್ನ ಹೇಳಿದ್ರಲ್ಲ, ಉದಾಹರಣೆ ದೃಷ್ಟಾಂತ ಚಿನ್ನ ಒಡವೆ ಅನ್ನುವಂಥದ್ದು ಸಾವಯವ ಅಥವಾ ಏನು ಸಗುಣವಾಗಿರುವಂತದ್ದು. ಆದ್ರೆ ಇದು ನಿರವಯವ, ಇದು ನಿರ್ಗುಣವಾಗಿರುವಂತದ್ದು ಇದು. ಸೊ ನಿರವಯ ತಿಳ್ಕೊಳೋದ್ ಕಷ್ಟ. ಅದು ಅರ್ಥ ಆಗೋಗ್ಬಿಡುತ್ತೆ. ಸಾವಯವವಾಗಿರುವಂತಹ ಚಿನ್ನ, ಅದರಿಂದಾಗಿರುವಂತ ಒಡವೆ, ಅದ್ ಅರ್ಥ ಆಗೋಗ್ಬಿಡುತ್ತೆ. ಅವಯವಗಳು ಇರೋದ್ರಿಂದ, ಸ್ಥೂಲವಾಗಿರೋದ್ರಿಂದ ಇದು ಹೇಗೆ ಅನ್ನೋದು ಗೊತ್ತಾಗೋದು ಕಷ್ಟ ಇದು. ಮತ್ತೆ ಆಕಾಶ ದೃಷ್ಟಾಂತ ಕೊಡ್ಬೋದು. ಆಕಾಶವು ನಿರವಯವ ಅಂತ. ಆಕಾಶ ನಾವ್ ಏನೇ ಕರೆದ್ರು ಕೂಡ ಅವಕಾಶ ಕೊಡೋದು ಆಕಾಶ, ಅದರಲ್ಲೇ ವ್ಯಾಪ್ತವಾಗಿರುತ್ತೆ ಅಂತ ಒಂದು ದೃಷ್ಟಾಂತ ಕೊಡ್ಬೋದು. ಅದು ಕೂಡ ದೃಷ್ಟಾಂತನೇ. ಕಾರಣ ಏನು ಅಂತಂದ್ರೆ, ಈ ಆಕಾಶವು ಕೂಡ ಯಾರಿಗೆ ವಿಷಯ ಆಗಿದೆ? ಯಾಕಂದ್ರೆ ಆಕಾಶವನ್ನ ವಿಷಯ ಆದ್ರೆ ಅದು ಯಾವತ್ತೂ ಕೂಡ ವಿಷಯನೇ. ಅದು ಉದಾಹರಣೆಗೆ ಸರಿ, ನಿರವಯವಾಗಿರುವಂತಹ ಆಕಾಶ ಉದಾಹರಣೆ ಕೊಡ್ಬೋದು, ಆದ್ರೆ ವ್ಯಾಪ್ತವಾಗಿದೆ ಅಂತ. ಆದ್ರೆ ಅದರಲ್ಲೂ ಕೂಡ ನಮ್ಗೆ ನೋಡಿ, ಆ ದೃಷ್ಟಾಂತದಲ್ಲೂ ಕೂಡ ನಮ್ಗೇನ್ ಅನ್ಸುತ್ತೆ, ಗಡಿಗೆ ಆ ಒಂದು ಪೋರ್ಷನ್ ಇರುತ್ತಲ್ಲ, ಅದು ಆಕಾಶದಲ್ಲೇ ಇದ್ರೂ ಕೂಡ ಗಡಿಗೆ ಪ್ರತ್ಯೇಕವಾಗಿರುತ್ತೆ ಅಂತ ಅನ್ಸುತ್ತೆ. ಆದ್ರೆ ಇಲ್ಲ, ಆತರ ಅಲ್ಲ. ಎಲ್ಲವೂ ಪ್ರಜ್ಞಾನವೇ ಅಂತಂದವಾಗ ಏನೇ ತೋರ್ಲಿ ಅದರಲ್ಲಿ, ಅದು ಪ್ರಜ್ಞಾನವನ್ನು ಬಿಟ್ಟು ಬೇರೆ ಆಗಿಲ್ಲ ಅಂತ. ಇದೇನು ಅಂದ್ರೆ ವಾಕ್ಯನ ಮೂಲಕ ಶ್ರುತಿ ಅಷ್ಟ್ ಹೇಳಿದ್ರು, ಆಚಾರ್ಯರು ಗುರುಗಳು ಅವರೆಲ್ಲ ಅಷ್ಟೊಂದೆಲ್ಲ ಇದ್ರ ಬಗ್ಗೆ ಹೇಳಿದ್ರು ಕೂಡ ಅದ್ ಹೇಳೋದ್ ಯಾಕೆ ಅಂತಂದ್ರೆ, ಈ ಎಷ್ಟೇ ವಿಷಯವಾಗದನ್ನ ನೋಡಿ, ಇದೇ ಇರೋದು. ಈ ವಿಷಯ ಆಗೋದಿಲ್ಲ, ವಾಕ್ಯದ ಮೂಲಕ ವ್ಯಕ್ತಪಡಿಸೋದಕ್ಕಾಗೋದಿಲ್ಲ. ಆದ್ರೂ ಕೂಡ ಇದನ್ನ ವಿಷಯ ಅಂತ ಅಧ್ಯಾರೋಪ ಮಾಡ್ಕೊಂಡು, ಜ್ಞೇಯಂ ಎತ್ತದ್ ಪ್ರಕ್ಷಮೆ ಅಂತ ಅಧ್ಯಾರೋಪ ಮಾಡ್ಕೊಂಡು, ಅಧ್ಯಾತ್ಮ ವಿಜ್ಞಾನಂ ಅಂತ ಅಧ್ಯಾರೋಪ ಮಾಡ್ಕೊಂಡು ತಿಳ್ಕೊಂಡ್ರೆ ಇದನ್ನೇ ತಿಳ್ಕೊಳ್ಬೇಕು ಅಂತ ಹಂಗ ಹೇಳಿದ್ರೆ ಏನ್ ಅರ್ಥ? ಒಳ ಅರ್ಥ ಏನದು? ಕರೆಕ್ಟ್ ಆಗಿರೋದು ತಿಳ್ಕೊಳ್ಳೋದು ಯಾರ ತಿಳ್ಕೊಳ್ಳೋದು ಅಂತ ಅಂದ್ರೆ, ಇದನ್ನ ನೇರಾಗಿ ಹೇಳಕ್ ಬರೋದೇ ಇಲ್ಲ. ಇದನ್ನ ಇವಾಗ ಅದನ್ನೇ ಹೇಳ್ಬೇಕು ನೋಡಿ. ಇವಾಗ ನೋಡಿ, ಅನಿವಾರ್ಯ ಪದ ಬಳಸೋದು ಅನಿವಾರ್ಯನಾ? ಆತ್ಮವ ಅರೇದಷ್ಟವೇ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸ್ತವ್ಯ ಅಂತ ಹೇಳಿದ್ರು. ಅಲ್ಲಿ ಅದ್ ತವ್ಯ ಬಂದ್ಬಿಡ್ತಲ್ಲ ಅಂತ ಅಲ್ಲಿ ತಗೊಂಡ್ಬಿಡ್ತಾರೆ. ಅಂದ್ರೆ ಕ್ರಿಯೆ ಬಂತಲ್ಲ ಅಲ್ಲಿ ಅಂತ, ಕ್ರಿಯೆ ಇರ್ಬೇಕು ಇಲ್ಲಿ ಅಂತ. ಮತ್ತೆ ಮಾಡ್ಬೇಕು ಅಂದ್ರೆ ಏನ್ ಮಾಡದೇನೆ ಹೇಳ್ತಾ ಇಲ್ಲ ಅಲ್ಲಿ. ಮತ್ತೆ ದ್ರಷ್ಟವ್ಯ ಅಂತಂದ್ರೆ ಅವನನ್ನೇ ತಿಳ್ಕೊಳ್ಬೇಕು ಅಂದ್ರೆ ಹಿಂಗ್ ತಿಳ್ಕೊಳ್ಬೇಕು ಅಂತ ಬಂತಲ್ಲ ಇಲ್ಲಿ, ಅದೆಲ್ಲ ಬರುತ್ತೆ ಇಲ್ಲಿ. ಇದಲ್ಲ ವಿವಕ್ಷಿತ, ಅದಲ್ಲ ಇದು ಉಕ್ತ. ಉಕ್ತ ಇಲ್ದರೆ ವಿವಕ್ಷಿತ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಉಕ್ತ ಬಿರ್ಬೇಕು. ಉಕ್ತಕ್ಕೆ ಬೆಲೆ ಕೊಡದಿರಕ್ ಆಗಲ್ಲ ನಮಗೆ. ಯಾಕಂದ್ರೆ ವಿವಕ್ಷಿತಾಂಶ ತಿಳ್ಕೊಳಕ್ಕೆ ನೇರಾಗಿ ವಿವಕ್ಷಿತಾಂಶ ಹೇಗ್ ತಿಳ್ಕೊಳಕ್ ಸಾಧ್ಯ? ಇವಾಗ ಲೌಕಿಕ ವ್ಯವಹಾರದಲ್ಲಿ ನೇರಾಗಿ ಹೇಳ್ಬಿಡ್ಬೋದು. ಅದ್ ಯಾಕಪ್ಪ ಸುತ್ತಿ ಬಳಸಿ ಹೇಳ್ತೇವೆ, ನೇರಾಗಿ ಹೇಳಕ್ ಬರಲ್ಲ ಅಂತೀವಿ. ನೇರಾಗಿ ಹೇಳ್ಬೋದು. ಇದು ಹೇಳಿ ನೋಡೋಣ ನೇರಾಗಿ. ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಏನ್ ಹೇಳ್ಬೇಕು? ಏನು ಅದೃಶ ಅವ್ಯಯಂ ಅಮೂರ್ತಂ ಹಂಗೆ ಹೇಳ್ಬೇಕು ಇದನ್ನ. ಅದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಹಂಗ್ ನೋಡಿ ಅದ್ ಹಿಂದೆ ನೋಡ್ಕೊಳ್ಬೇಕು ನಾವು.
ಬೋಧನೆ ಮಾಡ್ತಾ ಇದ್ರು ಕೂಡ ಬೋಧನೆಯ ಅದರ ಅದನ್ನೇ ಹೇಳ್ತಾ ಇರೋದು, ಅನನ್ಯ ಪ್ರೋಕ್ತೆ ಗತಿರತನ ಆಸ್ತಿ ಅಂತ ಹೇಳೋದು ಅದನ್ನೇ. ಅನ್ಯನಾಗದೆ ನೋಡ್ಕೊಳ್ಬೇಕು. ಗುರುಗಳ ಬೋಧನೆಗೆ ಅನ್ಯವಾಗ ಅವ್ರು ಯಾವ ಅದನ್ನೇ ನೋಡಿ, ಸಮ್ಯಕ್ ಪ್ರಮಾಣೇಶ ಅಕೃತ ಶ್ರವಣಾತ್ ಅಂತ ಹೇಳಿದ್ರಲ್ಲ ಆಚಾರ್ಯರು, ಇದು ಇದಿಲ್ದಿದ್ರೆ ಆಗೋದಿಲ್ಲ ಅಂತ. ಅದೇ ಹೇಳಿ, ಸಮ್ಯಕ್ ಪ್ರಮಾಣ, ಯಾವ ಪ್ರಮಾಣ ಬಳಸಿ ಶ್ರುತಿ ಹೇಳುತ್ತೋ ಅದನ್ನ ಸರಿಯಾಗಿ ಬಳಸೋದ್ರೊಳಗೆ ಶ್ರಮ ಹಾಕೋದು ಅಂತ. ಇದನ್ನೇ ಅಯ್ಯಪ್ಪ, ಅದ್ ಯಾವಾಗ ಆ ಪುಣ್ಯ ನಿಮ್ಗೆ ಯಾವಾಗ ಸಿಗುತ್ತೆ ಅನ್ನೋ ತರ ಕಾಯ್ಬೇಕು ನಮ್ಗದು. ಮೈತ್ರಿ ತರ ಯೋಗ್ಯತೆ ಯಾವಾಗ ಬರುತ್ತೆ ನಮ್ಗೆ, ನಚಿಕೇತನ ಹಾಗೆ ಯೋಗ್ಯತೆ ಯಾವಾಗ ಬರುತ್ತೆ? ಯಾರೇ ಆಗ್ಲಿ ಆ ಒಂದು ನಿಷ್ಠೆ, ಶ್ರದ್ಧೆ, ಅಷ್ಟು ಸ್ವರೂಪವೇ ಬೇಕು ಅನ್ನುವಂತ ಒಂದು ತಪೋನಿಷ್ಠೆ ಅದು ಬಂದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ದುರ್ಲಭ ಅಂತ. ನೀವು ದುರ್ಲಭ ಅಂತ ಅನ್ಬಿಟ್ಟು ಕೈ ಬಿಟ್ರೆ ನಿಮ್ ದೋಷ ಅಥವಾ ನಮ್ ದೋಷ. ಕಷ್ಟ ಬಿಡ್ರಿ ಮಾಗುವಂಥದ್ದು, ನಮ್ಗೆಲ್ಲ ಆಗುತ್ತೆ ಅಂತ ಅನ್ಕೊಂಡ್ರೆ ಯಾರು ಸಪೋರ್ಟ್ ಮಾಡಲ್ಲ. ಅದೇ ಎಷ್ಟು ವರ್ಷದ ಉದಾಹರಣೆ ಕೊಡ್ತಾ ಇರ್ತೀನಲ್ಲ, ಮನೇಲಿ ಏನಾದ್ರು ಹೆಣ್ಮಕ್ಳು ಇಟ್ಕೊಂಡು, ಹೆಣ್ಮಕ್ಳು ಇವಾಗ ಗಂಡ್ಮಕ್ಳು ಕಷ್ಟ ಅಂತ ಇಟ್ಕೊಳ್ಳಿ, ಯಾರು ಸಿಗಲ್ಲ ಹುಡುಗಿರು ಅಂತ. ಇವಾಗ ಸುಮ್ನೆ ಇರ್ತಾರ, ಎಷ್ಟು ಕಡೆ ಹುಡುಕ್ತಾರೆ ಮಾಡ್ತಾರೆ. ಅಯ್ಯೋ ಆಗಲ್ಲ, ಕೈ ಬಿಟ್ಬಿಡೋಣ. ಯಾವ ತಂದೆ ತಾಯಿ ಹೇಳ್ತಾರ ಆದಂಗ ಹಣೆ ಬರ ಇದ್ದಂಗ ಆಗ್ಲಿ, ನಾವು ಸ್ವಲ್ಪ ಪ್ರಯತ್ನ ಬಿಟ್ಬಿಡ್ತೀವಿ ಅಂತ. ಯಾರು ಬಿಡ್ತಾರೆ? ಸರಿಯಾದವ್ರು ಯಾರು ಬಿಡಲ್ಲ. ಆದ್ರೆ ಇದ್ರಲ್ಲಿ ಮಾತ್ರ ನಾವೇನ್ ಮಾಡ್ತೀವಿ, ಜಾರ್ಕೊಳಕ್ ಪ್ರಯತ್ನ ಪಡ್ತೀವಿ. ಅಂದ್ರೆ ಹೇಳ್ತಾ ಇರೋದು ದೋಷ, ಮನಸ್ಸಿನ ದೋಷ. ಏನು ಅಂದ್ರೆ ಈ ಸತತವಾಗಿದ್ರೆ ಚಿಂತನೆ ಮಾಡ್ತಾ ಇರುವಂತದ್ದು, ಮತ್ತೆ ಇದೇನು ಅಂದ್ರೆ ಅಭ್ಯಾಸ ಆಗಿರುತ್ತೆ ಮನಸ್ಸಿಗೆ, ತುಂಬಾ ಓಡಾಡಿ ಅಭ್ಯಾಸ ಆಗಿರೋದ್ರಿಂದ ಅದು ವಾಯು ತತ್ವ, ಅದು ಮನಸ್ಸು ಅನ್ನುವಂಥದ್ದು. ಹಂಗಿರೋದು ಏನು ಸಾಧನೆ ಮಾಡಿದ್ರೆ ಅದು ಹಿಡಿಬೇಕು ಅಂದ್ರೆ ಹೆಂಗ್ ಸಾಧ್ಯ ಆಗುತ್ತೆ ಅದು? ಅದಕ್ಕೆ ಏನಾದ್ರೂ ಒಂದು ಅದಕ್ಕೆ ಕೆಲಸ ಕೊಟ್ಟು ಸಾಧನೆ ಮಾಡೋದಕ್ಕೆ ಅದ್ರಲ್ಲಿ ಹಿಡ್ಕೊಳಕ್ ಮಾಡ್ತಾ ಇರ್ಬೇಕು ಅದನ್ನ. ನಾವು ಅದು ಮಾಡಿದ್ರೆ ಅದಕ್ಕೆ ಈ ಗಾಳಿಗೆ ಆರಕ್ ಬಿಟ್ಬಿಟ್ಟು ಏನಾದ್ರೂ ಮಾಡ್ಕೊಳಪ್ಪ ನೀನು ಅಂತ ಬಿಟ್ರೆ ನಮಗೆಲ್ಲ ಆಗುತ್ತೆ ಅದು ಆಗಿರುವಂತದ್ದು. ಮುಂದೆ ದಿವ್ಯಾ, ಪ್ರತಿಭಾ ಆಂಟಿ. ನಾನೇನು ನೋಡ್ಕೊಂಡಿಲ್ಲ, ನಿನ್ನೆದು ಮೊನ್ನೆದು ಏನು ನೋಡಿಲ್ಲ. ಸರಿ, ದಿವ್ಯಾ ಹೇಳ್ತೀರಾ? ಸರ್, ಪ್ರಯತ್ನ ಪಡ್ತೀನಿ. ಈಗ 8ನೇ ಮಂತ್ರ ಒಂದು ದುಂದುಬಿಯ ಉದಾಹರಣೆ ಏನ್ ಕೊಟ್ರು ಸಾಮಾನ್ಯ ವಿಶೇಷ ಪ್ರಕ್ರಿಯೆ ತೋರ್ಸೋದಿಕ್ಕೆ, ಅದೇ ತರ ಬೇರೆ ಬೇರೆ ವಾದ್ಯಗಳ ಉದಾಹರಣೆ ಕೊಡ್ತಾ ಇದ್ದಾರೆ. ಹೆಂಗೆ ಚಾಂದೋಗ್ಯ ಉಪನಿಷತ್ನಲ್ಲೇ 3 ಉದಾಹರಣೆ ಕೊಡ್ತಾರಲ್ಲ, ಮೃತ್ತಿಕೇತೇವ ಸತ್ಯಂ, ಲೋಹಮಿತ್ಯೇವ ಸತ್ಯಂ, ಕೃಷ್ಣಾಯ ಸಮಿತ್ಯೇವ ಸತ್ಯಂ ಅಂತ. ಅದೇ ರೀತಿ ಅದು ರೂಪಕ್ಕೆ 3 ಉದಾಹರಣೆ ಕೊಟ್ರು. ಕಬ್ಬಿಣ. ಅದು ರೂಪಕ್ಕೆ 3 ಉದಾಹರಣೆ ಕೊಟ್ರು. ಅದೇ ರೀತಿ ಇಲ್ಲಿ ಶಬ್ದಕ್ಕೆ ಅದು ಅಭಿಧೇಯಕ್ಕೆ 3 ಉದಾಹರಣೆ ಆಗುತ್ತೆ. ನಾವು ನೋಡೋ ರೂಪಗಳೆಲ್ಲ ಒಂದೇ ಸ್ವರೂಪದ್ದು ಅಂತ ಹೇಳೋದಕ್ಕೆ ಇಲ್ಲಿ ಹಂಗೆ ಅಭಿಧಾನ ಪ್ರಧಾನವಾಗಿ, ಅಂದ್ರೆ ಹೆಸರು, ಅಂದ್ರೆ ಕೇಳೋದೆಲ್ಲಾನು ಕೂಡ ಏನ್ ಕೇಳಿಸ್ಕೊಂತೀವೋ ಆ ವಿಶೇಷಣಗಳಲ್ಲೆಲ್ಲ ಸಾಮಾನ್ಯವನ್ನ ನೋಡ್ಬೇಕು ಅನ್ನೋದಕ್ಕೆ ಇನ್ನೊಂದು 2ನೇ ಉದಾಹರಣೆ, ಶಂಖದ ಉದಾಹರಣೆ. ಸಹ ಯಥಾ ಶಂಖಸ್ಯ ಭಾಯಮಾನಸ್ಯ ಚ ಬಾಹ್ಯಾಂ ಬಾಧ್ನಕು ಯಾದ್ ಗ್ರಹಣಾಯ ಶಂಖಸ್ಯ ತು ಗ್ರಹಣೇನ ಶಂಖದ್ಮಸ್ಯ ವಾ ಶಬ್ದಃ ಗೃಹೀತಃ. ಅಂದ್ರೆ ಹೆಂಗೆ ಶಂಖನ ಧ್ಮಾಯಮಾನಸ್ಯ ಅಂದ್ರೆ ಊದುತ್ತಾ ಇರೋ ಶಂಖ, ಅದು ಊದುತ್ತಾ ಇರೋ ಶಂಖ ಅದು ಅದರಿಂದ ಹೊರಬರುವ ಶಬ್ದಗಳನ್ನ ಗ್ರಹಿಸೋದಕ್ಕೆ ಶಕ್ತನಾಗುವುದಿಲ್ಲ.
ಆದರೆ ಶಂಕದವು ಎಂದು ಗ್ರಹಿಸುವುದರಿಂದ ಅಥವಾ ಶಂಕವನ್ನು ಊದಿದ್ದನ್ನು ಗ್ರಹಿಸುವುದರಿಂದ ಶಬ್ದವು ಗೃಹೀತವಾಗುತ್ತದೆ. ಅಂದ್ರೆ ಶಂಕದಿಂದ ಬರುವ ಬೇರೆ ಬೇರೆ ಶಬ್ದಗಳನ್ನ ಗ್ರಹಿಸ್ಬೋದು ಗ್ರಹಿಸ್ಬೋದು. ಆದ್ರೆ ಆ ವಿಶೇಷಣಗಳನ್ನಲ್ಲೇ ಅದನ್ನ ಗ್ರಹಿಸೋದಕ್ಕಿಂತ ಮುಂಚೆ ನಾವು ಇದು ಶಂಕನಾದ ಅನ್ನೋದನ್ನ ಗ್ರಹಿಸ್ತೀವಿ. ಅದಾದ್ಮೇಲೆ ಅದು ಯಾವ ರೀತಿ ಇದೆ ಅಂತ ವಿಶೇಷಣಗಳನ್ನ ಗ್ರಹಿಸ್ತೀವಿ. ಅದನ್ನ ದುಂದುಬಿಗೆ ಹೆಂಗ್ ಹೇಳಿದ್ರು ನಗಾರಿಗೆ, ಅದೇ ರೀತಿ ಇಲ್ಲೂ ಹೇಳ್ತಾ ಇದ್ದಾರೆ. ತಥಾ ಸ ಯಥಾ ಶಂಕಸ್ಯ ಮಾಯಮಾನಸ್ಯ ಶಬ್ದೇನ ಸಂಯೋಜ್ಯಮಾನಸ್ಯ ಆಪೂರ್ಯಮಾನಸ್ಯ ನ ಬಾಹ್ಯಾನ್ ಶಬ್ದಾನ್ ಶಕ್ನುಯಾತ್ ಇತಿ ಏವಮಾದಿ ಪೂರ್ವವತ್. ಅಂದ್ರೆ ಹೀಗೆಯೇ ಅದು ಹೇಗೆಂದರೆ ಶಂಖವನ್ನು ಊದುತ್ತಿರುವಲ್ಲಿ, ಶಂಖ ಊದ್ತಾ ಇರ್ಬೇಕಾದ್ರೆ ಶಬ್ದದಿಂದ ಕೂಡಿಸುತ್ತಿರುವಲ್ಲಿ, ಧ್ವನಿಗೈಯುತ್ತಿರುವಲ್ಲಿ ಅಲ್ಲಿಂದ ಅದರಿಂದ ಹೊರಚಾದ ಶಬ್ದಗಳನ್ನು ಗ್ರಹಿಸುವುದಕ್ಕೆ ಶಕ್ತನಾಗಲಾರನು ಎಂದು ಮುಂತಾಗಿರುವುದನ್ನು ಹಿಂದಿನಂತೆ ವ್ಯಾಖ್ಯಾನ ಮಾಡಿಕೊಳ್ಳಬೇಕು. ಆ ಶಂಕನಾದ ಅನ್ನೋದನ್ನ ನಾವು ತಿಳ್ಕೊಳ್ದೆ ಅದರಿಂದ ಹೊರಚಾದ ಬೇರೆ ಬೇರೆ ರೀತಿಯ ಶಬ್ದಗಳನ್ನ ಹೆಂಗೆ ಗ್ರಹಿಸೋದಕ್ಕೆ ಶಕ್ತನಾಗೋದಿಲ್ವೋ ಅದೇ ರೀತಿ, ಅಂದ್ರೆ ದುಂದುಬಿಗ್ ಯಾವ ರೀತಿ ಹೇಳಿದ್ರು ಅದೇ ಸಾಮಾನ್ಯವನ್ನ ಗ್ರಹಿಸದೆ ನಾವ್ ವಿಶೇಷಣವನ್ನ ಗ್ರಹಿಸೋದಕ್ ಆಗದೇ ಇಲ್ಲ. ಇಲ್ಲಿ ಲೋಕದಲ್ಲಿ ಇದೆಲ್ಲ ನೋಡ್ತೀವಿ, ಇದ್ ನಮಗ್ ಬರುತ್ತೆ. ಅಂದ್ರೆ ವಿಶೇಷಣ ನೋಡುವ ಸಮಕಾಲದಲ್ಲೇ ಸಾಮಾನ್ಯವನ್ನು ಗುರುತಿಸೋದಕ್ಕೆ ನಮಗ್ ಬರುತ್ತೆ. ನಮ್ಗೆ ಆಭರಣಗಳನ್ನ ನೋಡುವ ಸಮಕಾಲದಲ್ಲೇ ಇದು ಚಿನ್ನ ಅಂತ ನೋಡ್ಕೊಳಕ್ಕೆ ಬರುತ್ತೆ. ಆದ್ರೆ ಅದೇ ಈ ಪ್ರತ್ಯಯಗಳು ಬಂದಾಗ ಮಾತ್ರ ಅದ್ರಲ್ಲೇ ಸಾಮಾನ್ಯವಾದದ್ದನ್ನ ನಾವು ಗ್ರಹಿಸಕ್ ಆಗ್ತಾ ಇಲ್ಲ. ಇಲ್ಲಿ ಹೆಂಗೆ ನಾವು ಫಸ್ಟ್ ಸಾಮಾನ್ಯನೇ ಗ್ರಹಿಸೋದು ಇಲ್ಲಿ ಇದು ಶಂಕನಾದ ಅಂತ. ಅದಾದ್ಮೇಲೆನೆ ನಾವು ಅದ್ರಿಂದ ಬರ್ತಿರೋ ಈ ರೀತಿ ಈ ರಾಗ ನುಡಿಸ್ತಾ ಇದೆ ಅಥವಾ ಈ ಹಾಡು ಅದ್ರಲ್ಲಿ ನುಡಿಸ್ತಾ ಇದಾರೆ ಅಂತ ನಾವು ಅದಾದ್ಮೇಲೆ ಗ್ರಹಿಸೋದು. ಆದ್ರೆ ಪ್ರತ್ಯಯ ವಿಷಯದಲ್ಲೇ, ನಮ್ಮ ಸ್ವರೂಪದ ವಿಷಯದಲ್ಲೇ ಪ್ರತ್ಯಯ ಬರ್ತಿದ್ದಂಗೆನೆ ಇದು ನಾನು ಮರ ಕಂಡೆ, ಕಿಟಕಿ ಕಂಡೆ, ಪುಸ್ತಕ ಕಂಡೆ ಅಂತ ನಾವು ವಸ್ತುಗಳನ್ನ ನೋಡೋದ್ರಲ್ಲೇನೆ ಆ ವಸ್ತುಗಳ ಹಿಂದೆ ಆ ಪ್ರತ್ಯಯದ ಮುಂದಕ್ಕೆ ಹೊರಟೋಗ್ತೀವಿ. ಆದ್ರೆ ಎಲ್ಲಿಂದ ಆ ಪ್ರತ್ಯಯ ಬರ್ತಾ ಇದೆ ಅನ್ನೋದನ್ನ ಗ್ರಹಿಸ್ತಾ ಇಲ್ಲ ನಾವು. ಇನ್ನೊಂದೇನಂದ್ರೆ ಇಂದ್ರಿಯದಿಂದ ಗ್ರಹಿಸೋದಕ್ಕೆ ಹೋಗ್ತೀವಿ, ಆದ್ರೆ ಅದು ಇಂದ್ರಿಯದಿಂದ ಸಿಗೋದಿಲ್ಲ, ಅದು ನೇರಾದ ಅನುಭವಕ್ಕೆ ಸಿಗುವಂತದ್ದು. ಇದು ಶಂಕದ ದೃಷ್ಟಾಂತ ಆದ್ಮೇಲೆ ಅದೇ ರೀತಿ ವೀಣೆಯ ದೃಷ್ಟಾಂತ ಕೊಡ್ತಾರೆ, ಮೂರನೇದು. ಹೆಂಗಂದ್ರೆ ವೀಣೆಯನ್ನು ನುಡಿಸುತ್ತಿರುವಲ್ಲೇ ಹೊರಚಾದ ಶಬ್ದಗಳನ್ನು ಗ್ರಹಿಸುವುದಕ್ಕೆ ಶಕ್ತನಾಗಿರುವುದಿಲ್ಲ, ಆದರೆ ವೀಣೆಯವು ಎಂದು ಗ್ರಹಿಸುವುದರಿಂದ ಅಥವಾ ವೀಣೆಯನ್ನು ನುಡಿಸಿದ್ದನ್ನು ಗ್ರಹಿಸುವುದರಿಂದ ಶಬ್ದವು ಗೃಹೀತವಾಗುತ್ತದೆ. ಅಂದ್ರೆ ವೀಣೆಯನ್ನು ನುಡಿಸಿದಾಗ್ಲೂ ಅದೇ ರೀತಿ ವೀಣಾಯೈ ವಾದ್ಯಮಾನಾಯೈ ಅಂದ್ರೆ ವೀಣೆಯನ್ನ ನುಡಿಸೋದು, ಈ ಶಂಖವನ್ನ ಊದೋದು, ನಗಾರಿಯನ್ನ ಬಾರಿಸೋದು, ಮೂರು ಏನು ದೃಷ್ಟಾಂತ ಕೊಟ್ರು. ಮೂರು ಬೇರೆ ಬೇರೆ ತರ ವಾದ್ಯಗಳು. ಒಂದು ಹೊಡೆಯೋ ಅಂತದ್ದು ತಾಡ್ಯಮಾನ ಅಂತ ಕೊಟ್ರು, ಇನ್ನೊಂದು ಊದೋ ಅಂತದ್ದು ಮಾಯಮಾನ ಅಂತ ಇತ್ತು, ಇದು ನುಡಿಸೋದು ವೀಣೆ ಅನ್ನೋದು ವಾದ್ಯಮಾನ. ಈ ಮೂರು ದೃಷ್ಟಾಂತದಲ್ಲೂ ಯಾವುದೇ ಶಬ್ದವನ್ನ ಕೇಳಿದ್ರು ಇದು ಇಂಥದ್ದೇ, ಇದು ನಗಾರಿದೆ, ಇದು ಶಂಖದ್ದೇ, ಇದು ವೀಣೆ ಇದೆ ಅಂತ ನಮಗೆ ಮೊದಲು ಗೊತ್ತಾಗುತ್ತೆ. ಅದಾದ್ಮೇಲೆ ಅದ್ರಲ್ಲಿರೋ ವಿಶೇಷಣಗಳನ್ನ ನಾವು ಗ್ರಹಿಸ್ತೀವಿ. ಈ ಶಬ್ದಗಳ ಆ ವೀಣೆ ನಾದವನ್ನ ಕೇಳ್ದಾಗ್ಲೂ ಕೂಡ, ವೀಣೆ ನುಡಿಸುತ್ತಿರುವಾಗ ಏನೇ ಕೇಳಿದ್ರು ಫಸ್ಟ್ ಇದು ವೀಣೆಯ ಧ್ವನಿ ಅಂತ ಗೊತ್ತಾದ್ಮೇಲೆ ಇಂಥ ರಾಗ, ಇಂಥ ಹಾಡು ಇದು ಅಂತ ಗೊತ್ತಾಗೋದು. ತಥಾ ವೀಣಾಯೈ ವಾದ್ಯಮಾನಾಯೈ ವೀಣಾಯ ವಾದ್ಯಮಾನಾಯಾಹ. ಇದರಂತೆಯೇ ಅಂದ್ರೆ ಮೇಲೆ ಹೇಳಿದ್ದರಂತೆಯೇ ವೀಣೆಯ ವಾದ್ಯಮಾನಾಯ ಅಂದ್ರೆ ಆ ಖಂಡಿಕೆ ಏನ್ ಹೇಳ್ತಿದ್ದಾರೆ ಅಂದ್ರೆ ವಾದ್ಯಮಾನಾಯ ಅಂದ್ರೆ ಅದನ್ನೇ ಇನ್ನೊಂದ್ಸತಿ ಹೇಳಿದ, ಅಂದ್ರೆ ಮಂತ್ರದಲ್ಲೇ ಕೊಟ್ಟಿರೋದಕ್ಕೆ ವಾದ್ಯಮಾನಾಯಾಹ ಅಂತ ಅರ್ಥ ಬರ್ದಿದ್ದಾರೆ ಅಷ್ಟೇ. ಅನೇಕ ದೃಷ್ಟಾಂತ ಉಪಾದಾನಂ ಇಹ ಸಾಮಾನ್ಯ ಬಹುತ್ವಖ್ಯಾಪನಾರ್ಥಂ
ಅಂದ್ರೆ ಸಾಮಾನ್ಯವನ್ನ ಮತ್ತೆ ತಿಳಿಸೋದಕ್ಕೆ ಈ ಎಲ್ಲಾ ದೃಷ್ಟಾಂತಗಳು ಮೇಲ್ ಕೊಟ್ಟಿರೋದು ಏನಕ್ಕೆ ಅಂದ್ರೆ ಸಾಮಾನ್ಯಗಳು ಅನೇಕವಾಗಿರುವುದೆಂಬುದನ್ನು ತಿಳಿಸುವುದಕ್ಕೆ. ಹಾಗೆ ತಿಳಿಸಿದರೆ ಅವು ವಿಶೇಷಗಳು ಸಾಮಾನ್ಯದಲ್ಲೇ ಅಡಕವಾಗಿರುವಂತೆ ಯಾವುದೋ ತಮಗಿಂತ ಬೇರೆಯಾದ ಒಂದರಲ್ಲಿ ಅಡಕವಾಗಿರುವುದೆಂಬುದನ್ನು ಸೂಚಿಸಿದಂತೆ ಆಗುತ್ತದೆ. ಸಾಮಾನ್ಯವು ಲೌಕಿಕದಲ್ಲೇ ಈ ಸಾಮಾನ್ಯಗಳು ಅನೇಕವಾಗಿದೆ ಅಂತ ತಿಳಿಸೋದಕ್ಕೆ 3 ರೀತಿಯ ಉದಾಹರಣೆ ಕೊಟ್ರು. ಅಲ್ಲಿ ಅಡಿ ಟಿಪ್ಪಣಿಯಲ್ಲಿ ಬರ್ದಿರೋದು ಹಂಗೆ ತಿಳಿಸೋದ್ರಿಂದ ವಿಶೇಷಗಳು ಸಾಮಾನ್ಯದಲ್ಲೇ ಅಡಕವಾಗುತ್ತೆ. ಆ ವಿಶೇಷಗಳು ಸಾಮಾನ್ಯಕ್ಕಿಂತ ಬೇರೆಯಾಗಿ ಇರೋದಿಲ್ಲ ಅಂತ ಸೂಚಿಸೋದಕ್ಕೋಸ್ಕರ ಈ ರೀತಿಯಾದ ಉದಾಹರಣೆ ಕೊಟ್ರು. ಪರಮಾತ್ಮನು ಮಹಾಸಾಮಾನ್ಯವೆಂದು ಚೇತನ ರೂಪವಾಗಿ ಕಾಣುವ ಸಾಮಾನ್ಯ ವಿಶೇಷಗಳೆಂದು ಇಲ್ಲಿ ಹೇಳಿರುವುದು ಔಪಚಾರಿಕವೆಂಬುದನ್ನು ಮರೆಯಬಾರದು. ಇಲ್ಲಿ ಸಾಮಾನ್ಯ ವಿಶೇಷ ಹೇಳಿದರೆ ಅಂದ್ರೆ ನಿಜವಾಗ್ಲೂ ಪರಮಾತ್ಮನಲ್ಲೇ ಸಾಮಾನ್ಯ ವಿಶೇಷ ಅನ್ನೋ ಬೇರೆ ಇದೆ ಅಂತ ಮತ್ತೆ ತಿಳ್ಕೊಬಾರ್ದು. ಇದು ನಮ್ಮ ಉಪದೇಶಕ್ಕೋಸ್ಕರ ಹೇಳಿರೋದಿದು. ಪರಮಾತ್ಮನಲ್ಲಿ ನಾವು ನಿಜವಾಗ್ಲೂ ನೋಡಿದ್ರೆ ಅವನಲ್ಲೇ ಸಾಮಾನ್ಯ ವಿಶೇಷ ಅನ್ನೋ ಭೇದ ಭಾವ ಏನೂ ಇರೋದಿಲ್ಲ. ನಾವು ಗಾಢ ನಿದ್ರೆಯಲ್ಲಿದ್ದಾಗ ಇದು ಸಾಮಾನ್ಯ ಇದು ವಿಶೇಷ ಅನ್ನೋ ಯಾವುದೇ ರೀತಿಯ ಭೇದ ಭಾವನೂ ಇರೋದಿಲ್ಲ. ಇರೋದು ಪರಮಾತ್ಮ ಒಂದೇ. ಅದು ಇರೋದು ಒಂದೇ ಅನ್ನೋದನ್ನ ಉಪಚಾರ ಅಂದ್ರೆ ಅದನ್ನ ಉಪದೇಶ ಮಾಡೋದಕ್ಕೋಸ್ಕರ ಈ ಪ್ರಕ್ರಿಯೆ ಮೂಲಕ ಉಪದೇಶ ಮಾಡ್ತಿದ್ದಾರೆ ಹೊರತು ಇದು ನಿಜ ಅಂತ ಮತ್ತೆ ಅನ್ಕೋಬಾರ್ದು. ಕೆಲವು ಬೇರೆ ಬೇರೆಯ ಶಬ್ದ ವಿಶೇಷಗಳು ಜಯಭೇರಿಯ ಶಬ್ದಗಳೆಂಬ ಸಾಮಾನ್ಯ ವಿಶೇಷಗಳಲ್ಲಿಯೂ ಆ ಸಾಮಾನ್ಯ ವಿಶೇಷಗಳು ಭೇರಿಯ ಶಬ್ದಗಳೆಂಬ ಸಾಮಾನ್ಯ ವಿಶೇಷಗಳಲ್ಲಿಯೂ ಅವು ಶಬ್ದ ಸಾಮಾನ್ಯದಲ್ಲೂ ಸೇರಿರುವವು. ಈ ಸಾಮಾನ್ಯ ವಿಶೇಷ ಅನ್ನೋದು ಇವಾಗ ಎಷ್ಟೊಂದು ಶಬ್ದಗಳು ಕೇಳಿಸಿದ್ರೆ ಇದ್ರಲ್ಲೇ ಇದು ಜಯಭೇರಿಯ ಶಬ್ದಗಳೇ ಎಷ್ಟೋ ರೀತಿ ಇರ್ಬೋದು. ಜಯಭೇರಿಯ ಶಬ್ದ ಅನ್ನೋದನ್ನ ಸಾಮಾನ್ಯವಾಗಿ ಇಟ್ಕೊಂಡ್ರೆ ಅದ್ರಲ್ಲಿ ಮತ್ತೆ ಎಷ್ಟೊಂದು ವಿಶೇಷಣಗಳನ್ನ ನಾವು ನೋಡ್ಬೋದು. ಈಗ ಜಯಭೇರಿಯ ಶಬ್ದ ಕೂಡ ಏನದು ಅಂದ್ರೆ ಭೇರಿಯ ಶಬ್ದ ಅನ್ನೋ ಒಂದು ಸಾಮಾನ್ಯದಲ್ಲೇ ಅಡಕವಾಗಿ ಹೋಗ್ಬಿಡತ್ತೆ. ಈಗ ಭೇರಿಯ ಶಬ್ದ ಅನ್ನೋದು ಕೂಡ ಶಬ್ದ ಸಾಮಾನ್ಯದಲ್ಲಿ ಅಡಕ ಆಗೋಗ್ಬಿಡತ್ತೆ. ಹಂಗೆ ಪ್ರತಿಯೊಂದನ್ನು ಹಿಂದಿಂದಕ್ಕೆ ಹೋಗ್ತಾ ಇದ್ದಂಗೆ ಹೋಗ್ತಾ ಇರ್ಬೇಕು, ಹಿಂದಿಂದಕ್ಕೆ ಹೋಗಿ ತಿಳ್ಕೊಬೇಕು. ಆವಾಗ ನಮ್ಗೆ ಬರೋ ಪ್ರತಿ ಪ್ರತ್ಯಯದಲ್ಲೋ ಹಿಂದಿನದಂದ್ರೆ ಮೂಲ ಯಾವುದು ಅಂತ ನೋಡ್ಕೊಳಕ್ ಆಗುತ್ತೆ. ಅದನ್ನೇ ನಿಧಿಧ್ಯಾಸಿತವ್ಯ ಅಂತ ಯಾಜ್ಞವಲ್ಕ್ಯರ್ ಅವರು ಹೇಳಿರೋದು. ಹೇಗೆ ಶಬ್ದ ವಿಶೇಷಗಳೆಲ್ಲ ಶಬ್ದತ್ವವೆಂಬ ಸಾಮಾನ್ಯದಲ್ಲೇ ಅಡಕವಾಗಿರುವವು, ಹೆಂಗೆ ಶಬ್ದಗಳು ಈ ಜಯಬೇರಿಯ ಶಬ್ದ ಆಗ್ಬೋದು, ಶಂಖನಾದದ ಶಬ್ದ ಆಗ್ಬೋದು, ನಗಾರಿಯ ಶಬ್ದ, ಯಾವುದೇ ಶಬ್ದ ಆಗ್ಲಿ ಅದೆಲ್ಲವೂ ಶಬ್ದ ಅನ್ನೋ ಒಂದು ಸಾಮಾನ್ಯದಲ್ಲೇ ಅಡಕವಾಗಿದೆಯೋ ಹಾಗೇನೆ ಶಬ್ದತ್ವ ಸ್ಪರ್ಶತ್ವ ಮುಂತಾದ ಅಚೇತನ ಸಾಮಾನ್ಯಗಳು, ಮನುಷ್ಯತ್ವ ಮೃಗತ್ವ ಮುಂತಾದ ಚೇತನ ಸಾಮಾನ್ಯ ವಿಶೇಷಗಳು ಆತ್ಮ ಚೈತನ್ಯದಲ್ಲೇ ಅಡಕವಾಗಿದೆ. ಈ ವಿಶೇಷಣಗಳಲ್ಲೇ ಚೇತನವಾಗಿರೋದು ಅಚೇತನವಾಗಿರೋದು ನೋಡ್ಬೋದು. ಇವಾಗ ಶಬ್ದ ಸ್ಪರ್ಶ ಅವೆಲ್ಲ ಅಚೇತನ ಸಾಮಾನ್ಯಗಳು ಅಂತ ಹೇಳಿ ಅನ್ಕೊಂಡು, ಈಗ ಮನುಷ್ಯತ್ವ ಇದೆ, ಮೃಗತ್ವ ಇದೆ ಅವನ್ಗೆ ಅಂದ್ರೆ ಅವನು ನಡ್ಕೊಳ್ಳೋ ರೀತಿಯಿಂದ ಯಾರಿಗಾದ್ರೂ ಹಂಗ್ ಹೇಳಿದ್ರೆ ಅಂದ್ರೆ ಚೇತನವಾಗಿರೋ ಒಬ್ಬ ಮನುಷ್ಯನ್ ಹೇಳ್ತಾ ಇರೋದಲ್ವಾ ಅದೆಲ್ಲ. ಅವನಲ್ಲೇ ಅದನ್ನೆಲ್ಲ ನಾವು ವಿಶೇಷಣಗಳು ಮನುಷ್ಯರಲ್ಲೇ ಈ ತರ ವಿಶೇಷಣಗಳನ್ನು ನೋಡಿದ್ರು ಈ ಎಲ್ಲವೂ ಕೂಡ ಆತ್ಮ ಚೈತನ್ಯದಲ್ಲೇ ಅಡಕವಾಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಸಾಮಾನ್ಯವನ್ನ ಬಿಟ್ಟು ವಿಶೇಷಣಗಳು ತೋರುವುದೇ ಇಲ್ಲ, ಅದನ್ನು ಬಿಟ್ಟು ಇವು ತೋರುವುದೇ ಇಲ್ಲ ಎಂಬಿಷ್ಟು ಮಾತ್ರ ವಿವಕ್ಷಿತವಾಗಿದೆ. ಅದು ಬಿಟ್ಟು ಈ ವಿಶೇಷಣಗಳು ಮಾತ್ರ ತೋರೋದಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಚಿನ್ನವನ್ನು ಬಿಟ್ಟು ಬರೀ ಆಭರಣವನ್ನು ತಗೊಂಡ್ಬಾ ಅಂದ್ರೆ ಸರ ತಗೊಂಡ್ಬಾ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಚಿನ್ನ ತರಬೇಡ ಅಂತ ಹೇಳಿದ್ರೆ ಹೆಂಗದ್ ಸಾಧ್ಯ ಇಲ್ವೋ ಅದೇ ರೀತಿ ಇಲ್ಲಿ ಕೂಡ ನಾವ್ ಏನೇ ನೋಡಿದ್ರು ಯಾವ್ದೇ ಪ್ರತ್ಯಯ ಬಂದ್ರೂನು ಕೂಡ ಪ್ರತಿಯೊಂದು ಕೂಡ ಸಾಮಾನ್ಯವಾದ ಆತ್ಮ ಚೈತನ್ಯದಿಂದಲೇ ಬರ್ತಾ ಇರೋದು. ಆದ್ರೆ ನಿಜವಾದ ಸ್ವರೂಪದಲ್ಲೇ ಆ ರೀತಿಯ ಭೇದ ಭಾವ ಇಲ್ಲ. ಏಕೆಂದರೆ ಭಾಷ್ಯ ಭಾಗದಲ್ಲೇ ಚೇತನ ಅಚೇತನ ರೂಪವಾದ ಒಂದಕ್ಕಿಂತ ಒಂದು ವಿಲಕ್ಷಣವಾಗಿರುವ ಸಾಮಾನ್ಯ ವಿಶೇಷಣಗಳು ಅನೇಕವಾಗಿರುತ್ತದೆ.
ಸೊ ಚೇತನ ಅಚೇತನ ರೂಪಾಹ ಸಾಮಾನ್ಯ ವಿಶೇಷಾಹ. ಸೊ ಚೇತನ ಇಲ್ಲಿ ಇಲ್ಲಿ ಹೇಳ್ದಂಗೆ ಚೇತನ ರೂಪವಾದ ಸಾಮಾನ್ಯ ವಿಶೇಷಗಳು ಇರಬಹುದು, ಅಚೇತನ ರೂಪವಾದ ಸಾಮಾನ್ಯ ವಿಶೇಷಗಳು ಇರಬಹುದು. ಆ ರೀತಿ ಒಂದಕ್ಕಿಂತ ಒಂದು ಬೇರೆಯಾಗಿ ಅನೇಕವಾಗಿರುತ್ತೆ. ತೇಷಾಂ ಅದರಲ್ಲೆಲ್ಲ ಪಾರಂಪರ್ಯಗತ್ಯ ಯಥಾ ಏಕಸ್ಮಿನ್ ಮಹಾಸಾಮಾನ್ಯೇ ಅಂತರ್ಭಾವಃ ಪ್ರಜ್ಞಾನಘನೆ ಕಥಂ ನ ಪ್ರದರ್ಶಯಿತವ್ಯಃ. ಸೊ ಅಷ್ಟೊಂದು ರೀತಿಯಲ್ಲೇ ಅದಿದ್ದಾಗ ಕೂಡ ಅವುಗಳೆಲ್ಲವೂ ದುಂದುಬಿ, ಶಂಖ, ವೀಣಾ ಇವುಗಳ ಶಬ್ದ ಸಾಮಾನ್ಯ ವಿಶೇಷಗಳು ಶಬ್ದತ್ವದಲ್ಲಿ ಸೇರಿ ಹೋಗುವಂತೆ ಪರಂಪರೆಯ ಗತಿಯಿಂದ ಒಂದೇ ಒಂದಾದ ಪ್ರಜ್ಞಾನ ಘನವಾದ ಮಹಾಸಾಮಾನ್ಯದಲ್ಲೇ ಸೇರಿ ಹೋಗಿರುವುದೆಂದು ಹೇಗಾದರೂ ತಿಳಿಸಿಕೊಡೋಣವೆಂದು ಶ್ರುತಿಯು ಅನೇಕ ದೃಷ್ಟಾಂತಗಳನ್ನು ಕೊಟ್ಟಿದೆ. ದುಂದುಭಿಷ್ಟ ಶಂಖ ವೀಣಾ ಶಬ್ದ ಸಾಮಾನ್ಯ ವಿಶೇಷಾಣಂ ಯಥಾ ಶಬ್ದತ್ವ ಅಂತರ್ಭಾವಃ. ಸೊ ಹೆಂಗಾದರೂ ಮಾಡಿ ನಮ್ಗೆ ಈ ಸಾಮಾನ್ಯ ವಿಶೇಷ ಹೆಂಗೆ ಈ ಬೇರೆ ಬೇರೆ ಉದಾಹರಣೆಗಳನ್ನ ಏನಕ್ಕೆ ಕೊಟ್ಟಿದ್ದು ಶ್ರುತಿ ಅಂದ್ರೆ ಎಲ್ಲ ಒಂದು ವಾದ್ಯಗಳು ಹೆಂಗೆ ಶಬ್ದತ್ವ ಅನ್ನೋ ಒಂದರಲ್ಲೇ ಅಡಕ ಆಗೋಗ್ಬಿಡುತ್ತೋ ಅದೇ ರೀತಿ ಚೇತನದಲ್ಲೇ ಇರೋ ಸಾಮಾನ್ಯಗಳು, ಅಚೇತನ ಸಾಮಾನ್ಯಗಳು ಪ್ರತಿಯೊಂದು ಆ ಪ್ರಜ್ಞಾನ ಘನ ಅನ್ನೋ ಪರಮಾರ್ಥ ಸ್ವರೂಪದಲ್ಲೇ ಅಡಕವಾಗುತ್ತೆ. ಅದನ್ನ ತಿಳಿಸೋದಕ್ಕೋಸ್ಕರನೇ ಶ್ರುತಿ ಈ ರೀತಿ ಅನೇಕವಾದ ದೃಷ್ಟಾಂತಗಳನ್ನ ಕೊಟ್ಟಿರೋದು. ಏವಂ ಸ್ಥಿತಿಕಾಲೇ ತಾವತ್ ಸಾಮಾನ್ಯ ವಿಶೇಷ ವ್ಯತಿರೇಕಾತ್ ಬ್ರಹ್ಮೈಕತ್ವಂ ಶಕ್ಯಂ ಅವಗಂತುಂ. ಇದೇ ರೀತಿ ಮೊದಲನೆಯದಾಗಿ ಸ್ಥಿತಿ ಕಾಲದಲ್ಲೇ ಸಾಮಾನ್ಯ ವಿಶೇಷಣಗಳು ಅದನ್ನು ಬಿಟ್ಟಿರುವುದಿಲ್ಲವಾದ್ದರಿಂದ ಅವು ಬ್ರಹ್ಮದೊಡನೆ ಒಂದಾಗಿರುವವು ಎಂದು ನಿಶ್ಚಯಿಸುವುದಕ್ಕಾಗುತ್ತದೆ. ಸೊ ಈ ಏನು ಉದಾಹರಣೆಗಳು ಕೊಟ್ರೋ ಅದೇ ರೀತಿ ಈ ಸ್ಥಿತಿ ಕಾಲದಲ್ಲೂ ಕೂಡ ಅಂದ್ರೆ ನಮ್ಗೆ ಪ್ರಪಂಚ ತೋರುವ ಕಾಲದಲ್ಲೂ ಕೂಡ ಸಾಮಾನ್ಯ ವಿಶೇಷಣಗಳು ಸಾಮಾನ್ಯವನ್ನ ಬಿಟ್ಟು ಇರೋದಿಲ್ಲ, ಅದೆಲ್ಲವೂ ಬ್ರಹ್ಮದಲ್ಲೇ ಒಂದಾಗಿರುತ್ತೆ ಅಂತ ತಿಳಿಸೋದಿಕ್ಕೆ ಈ 3 ಉದಾಹರಣೆಗಳನ್ನ ಕೊಟ್ಟಿದ್ದು. ಅದೇನೆ ಅಂದ್ರೆ ಈಗ ಸಾಮಾನ್ಯ ವಿಶೇಷ ಭಾವ ಪ್ರಕ್ರಿಯೆಯ ಒಂದು ಇದು ವಿಚಾರ ಅದು ಗೊತ್ತಾಗ್ತಾ ಇದೆಯಲ್ಲ. ಅಂದ್ರೆ ಇವಾಗ ಒಂಥರ ಕಾರ್ಯಕಾರಣ ಭಾವ ಪ್ರಕ್ರಿಯೆಗಿಂತ ತರನೇ ಇರೋಂಥದ್ದು, ಆದ್ರೆ ಬೇರೆ ಇದೆ. ಕಾರ್ಯಕಾರಣ ಪ್ರಕ್ರಿಯೆ ಅಂತ ಬೇರೆನೆ ಇದೆ, ಆದ್ರೆ ತುಂಬಾ ಹತ್ರಕ್ಕೆ ಇರುವಂಥದ್ದು, ಕಾರ್ಯಕಾರಣ ಪ್ರಕ್ರಿಯೆಗೆ ಹತ್ರ ಇರುವಂತದ್ದು. ಆದ್ರೆ ಅದೇ ಪ್ರಕ್ರಿಯೆ ಅಲ್ಲ, ಬೇರೆ ರೀತಿಯಾಗಿ ತಿಳಿಸ್ಕೊಟ್ಟಿರುವಂತದ್ದು ಇದೆಲ್ಲ ಅನ್ನೋಂತ. ಹಾಗಾಗಿ ಶ್ರುತಿಯಲ್ಲಿ ಅನೇಕ ದೃಷ್ಟಾಂತಗಳನ್ನ ಕೊಟ್ಟಿರುವಂಥದ್ದು ಆ ಕಾರಣಕ್ಕಾಗಿ ಅಂತ. ಅಂದ್ರೆ ಅಲ್ಲೇ ಏನು ಸ್ಥಿತಿ ಕಾಲದಲ್ಲಿ ಅಂತಂದ್ರೆ ಈಗ ನಮ್ಗೇನ್ ತೋರ್ತಾ ಇರ್ಬೇಕಾದ್ರೆನೆ ಈಹೈವತೆ ಜಿತಸ್ಸರ್ಗೋ ಅಂತ ಭಗವಂತ ಹೇಳತರ ಈಗ್ಲೇನೆ ಇಲ್ಲೇ ನೋಡ್ಕೊಳ್ಳುವಂಥದ್ದು ಇದು ಅಂತ. ನಮ್ಗೆಲ್ಲ ಏನು ಅಂತಂದ್ರೆ ದೇವ್ರು ಅಂತಂದವಾಗ ದೇವ್ರು ಮೊದ್ಲಿಗೆ ನಮ್ಮಲ್ಲಿ ಪರಂಪರೆಯಿಂದ ದೇವ್ರು ಅನ್ನ ಕಲ್ಪನೆ ಏನಿದೆಯಲ್ಲ ಅದು ತೋರ್ಸ್ಕೊಟ್ರೆ ನಂಬ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇವಾಗಿನ ಹುಡುಗರು ಬಹಳ ಬುದ್ಧಿವಂತರಿ, ಅವ್ರಿಗೇನಾದ್ರೂ ತೋರ್ಸ್ಕೊಟ್ರೆ ಮಾತ್ರ ನಂಬೋದು. ತೋರ್ಸ್ಕೊಟ್ರೆ ನಂಬೋದು ಸರಿ, ಏನೋ ವಿಷಯವಾಗಿ ತೋರ್ಸ್ಕೊಡ್ಬೇಕು ಅಂತ. ಆ ಕಾರಣಕ್ಕಾಗಿ ರಾಮ, ಕೃಷ್ಣ, ಆಂಜನೇಯ ಅವರೆಲ್ಲನ್ನು ಸ್ವಲ್ಪ ಕಲ್ಪನೆಗಳಷ್ಟೇ, ಅದಕ್ಕೇನು ಇತಿಹಾಸ ಇಲ್ಲ, ಏನಿಲ್ಲ. ಆದ್ರೆ ಯೇಸು ಕ್ರಿಸ್ತಂಗೆ ಇತಿಹಾಸ ಇದೆ. ಮೊಹಮ್ಮದ್ ಪೈಗಂಬರು ಅಲ್ಲ, ಅವ್ರಿಗೆಲ್ಲ ಅವ್ರು ಅವ್ರ ಮೆಸೆಂಜರ್ ಅಂತ ಒಪ್ಕೊಳೋದು. ಅದನ್ನು ಕೂಡ ಅಲ್ಲಿರೋನು ಮೆಸೆಂಜರ್. ಆ ಮೆಸೆಂಜರ್ ಹೇಳದ ಏನು ಅವ್ರು ಹೇಳೋದೇ ಸರಿ ಅಂತ ಹೆಂಗ್ ನಂಬೋದು? ಅವ್ರು ಹೇಳಿ ಕಳಿಸ್ತೇನೆ ದೇವರ ಒಂದು ಇವ್ರು ಅಂತ, ದೂತ ಅಂತ. ನಾನು ಹೇಳ್ತೀನಿ ನಾನು ದೇವ್ರ ದೂತ ಅಂತ ಅಂದ್ಬಿಟ್ರೆ ನಂದೇ ಒಂದು ಮತ ಮಾಡ್ತೀನಿ, ಆಗತ್ತಾ ಅಂತ. ಅಂದ್ರೆ ಇದನ್ನು ಅದೇ ಲೆವೆಲ್ಗೆ ಇಳಿಸ್ತಾ ಇರ್ತಾರೆ ಎಲ್ಲಾರನ್ನು ಕೂಡ. ಇವಾಗ ದ್ವೈತ ವಿಶಿಷ್ಟ ಅದ್ವೈತ ಸಿದ್ಧಾಂತಗಳೆಲ್ಲ ಅದೇ ಆಗಿರೋಂಥದ್ದು, ಜನಗಳಿಗೂ ಅದೇ ಬೇಕು. ಇವಾಗ ಯಾತಕ್ಕಾಗಿ ಹೇಳಿದರೆ
ಅನೇಕ ರೂಪಗಳನ್ನ ಅಂತಂದ್ರೆ ಉಪಾಸನೆಗೆ ಹೇಳಿರಂತ ವಿಭಾಗನೆ ಮಾಡ್ಕೊಳಕ್ ಬಂದಿಲ್ಲ ಯಾರಿಗೂ ಕೂಡ. ಅನೇಕ ರೂಪಗಳು ಯಾಕೆ ಭಗವಂತನಿಗೆ ಬಂತು? ಅವನ್ಗೇನೆ ಮಾಯಾಮಯವಾದ ಶರೀರ ಅವನಿಗೆ ಇಷ್ಟ ಬಂದಂಗೆ ತೋರ್ಕೊಳ್ತಾನೆ. ಆ ಕಲ್ಪನೆ ಅಂತಾನು ಅಲ್ಲ ಅದು. ನಮ್ ದೃಷ್ಟಿಯಲ್ಲಿ ನೋಡಿದ್ರೆ ಅದಕ್ಕೆ ನಿಲ್ಕದೇ ಇಲ್ಲ ನಮ್ಗೆ ಅವನ್ ರೂಪ. ಅವನ್ ವಿಶ್ವರೂಪೋಪಾಸನೆ ನಮ್ಗೆ ನಿಲ್ಗುತ್ತೇನೋ ಅದು. ಅಂದ್ರೆ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಇದೆಲ್ಲ ಅಷ್ಟ ರೂಪಗಳನ್ನೆಲ್ಲ ಕಲ್ಪನೆ ಮಾಡ್ಕೊಂಡಿದ್ದಾರೆ ಋಷಿಗಳು ಅಂತಂದ್ರೆ ತಾತ್ಸಾರವಾಗಿ ನೋಡೋದಲ್ಲ, ಏನೋ ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಭಗವತ್ಪಾದರು ತುಂಬಾ ಹೇಳ್ತಾ ಇದ್ರು, ನಮ್ಗೆ ಯಾವ್ದೋ ಒಂದ್ ರೂಪ ಆದ್ರೆ ಆಯ್ತಲ್ರಿ, ರಾಮನೇ ಯಾಕೆ ಕೃಷ್ಣನೇ ಯಾಕೆ, ಹಂಗೆಲ್ಲ ಆಗಲ್ಲ. ನಂಗೆ ಇಷ್ಟ ಬಂದಿದ್ ರೂಪ ಬೇಕು ಅಂತಂದ್ರೆ ಅವ್ರಿಗೆ ಇಷ್ಟ ಬಂದಿದ್ದ ರೂಪ ಅವ್ರದ್ದು ಏನೇನೋ ಇರುತ್ತೆ, ಅದ್ರೊಳಗೆ ಮಾಡ್ಕೊಳಕ್ ಆಗಲ್ಲ ನಮ್ಗೆ. ಈ ಶಾಸ್ತ್ರೋಚಿತವಾಗಿರ್ಬೇಕು ನಮ್ಗೆ. ಅಂದ್ರೆ ಭಗವಂತನ ಆ ರೂಪ ತಾಳಿದ್ದು ಅಂತ. ಅದು ನಮ್ಗೆ ಹೆಂಗೆ ವ್ಯವಹಾರದಲ್ಲಿ ಅಷ್ಟು ಸತ್ಯವಾಗಿ ನಮ್ಗೆ ಇಷ್ಟು ಪ್ರಪಂಚ ಸತ್ಯವಾಗಿ ತೋರುತ್ತೋ, ಅದೇ ರೀತಿ ಭಗವಂತನೂ ಸಹ ಅವನು ಹುಟ್ಟು ಬಂದು ಪ್ರಪಂಚದಲ್ಲಿ ಆ ರೂಪಗಳನ್ನ ತೋರ್ಕೊಂಡ ಅನ್ನೋದು ಅಷ್ಟು ವಾಸ್ತವಿಕ. ಆ ಲೆಕ್ಕದಲ್ಲಿ ಅದೆಲ್ಲೂ ಕಾಲ್ಪನಿಕ ಅಲ್ಲ. ಆದ್ರೆ ಸ್ವರೂಪದ ದೃಷ್ಟಿಯಿಂದ ನೋಡಿದ್ರೆ ಅದೆಲ್ಲವೂ ಕೂಡ ಉಪಾಸನಾ ಸೌಕರ್ಯಕ್ಕಾಗಿ ಮಾಡಿರುವಂತದ್ದು ಅಂತ ಹೇಳೋದು. ಆಯ್ತಾ? ಇಷ್ಟ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇಲ್ಲಿ ಸ್ವಲ್ಪ ನೋಡ್ಕೊಂಡಾಗ ನಮ್ಗೆ ಇಲ್ಲಿ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಭಾಷ್ಯಾಧ್ಯಯನ ಶ್ರುತಿ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಆ ಒಂದು ಎಲ್ಲಿ ಬೆರಳು ತೋರಿಸ್ತಾ ಇದೆ ಅಂತ, ಎಲ್ಲಿ ತೋರ್ಕೊಡ್ತಾ ಇದಾರೆ ಅಂತ. ಅಂದ್ರೆ ಇವಾಗ ನೋಡಿ, ಯಾವ್ದಾದ್ರೂ ಕತೆ ಪುಸ್ತಕ ಓದ್ತಿರ್ಬೇಕಾದ್ರೆ ನಮ್ಗೆ ಅಷ್ಟಷ್ಟು ಕಲ್ಪನೆಗಳು ಬರ್ತಾ ಇರುತ್ತೆ, ತುಂಬಾ ಆಸಕ್ತಿ ಮೂಡ್ಸ್ಕೊಂಡ್ ಹೋಗ್ತಾ ಇರುತ್ತೆ. ಉದಾಹರಣೆಗೆ ದೇವಳು ನರಸಿಂಹಶಾಸ್ತ್ರಿಗಳು ಮಹಾದರ್ಶನ ಆಗ್ಲಿ, ಮಹಾಕ್ಷತ್ರಿಯ ಆಗ್ಲಿ, ತುಂಬಾ ಚೆನ್ನಾಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅಥವಾ ಎಸ್ ಎಲ್ ಭೈರಪ್ಪ ಅವ್ರ ಗೃಹಭಂಗ ಒಂದು ಕಾವ್ಯ ಓದ್ತಿದ್ರಿ ಅಂತ ಹೇಳ್ಕೊಳ್ಳಿ. ಅದು ಚೆನ್ನಾಗಿ ನಮ್ಗೆ ಆ ವೃತ್ತಿಗಳು ಮೂಡ್ತಾ ಇರುತ್ತೆ, ಅದ್ರ ತಕ್ಕನಂಗೆ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದು ಇದು ಹೆಂಗೆ ಅಂತ. ಸೊ ಅದಕ್ಕೆ ಹೇಳೋದು, ಶಾಂಕರ ವೇದಾಂತ ಸ್ವರೂಪ ನೋಡ್ಕೊಂಡ್ರೆ ಇದೆಲ್ಲ ಅನುಕೂಲ ಆಗುತ್ತೆ ಅಂತ ಅದನ್ನ ಹೇಳ್ತಾ ಇರೋದು. ಇವಾಗ ನಿಮ್ಗೆ ಅನ್ಸಿದ್ಯಾ ಶಾಂಕರ ವೇದಾಂತ ಸ್ವರೂಪದ 5 ವಿಷಯಗಳು ಕೂಡ ಹೆಂಗೆ ಇಲ್ಲಿ ನಮ್ಗೆ ಅನುಕೂಲ ಆಗ್ತಾ ಇದೆ ನಮ್ಗೆ ಈ ಭಾಷ್ಯಾಧ್ಯಯನಕ್ಕೆ ಅಂತ? ಅರ್ಥ ಆಗಿದೆ ರಘು. ಅಂದ್ರೆ ಹೇಗೆ ಅರ್ಥ ಆಗಿದೆ ಅಂತ ಅಂದ್ರೆ ಹೆಂಗ್ ತೋರ್ಸ್ಕೊಡುತ್ತೆ ಅಂದ್ರೆ, ಇವಾಗ ನೋಡಿ, ಇದು ಪದಗಳ ಮೂಲಕ ಹೇಳಕ್ ಬರಲ್ಲ. ಹೌದು. ಅಂದ್ರೆ ಏನು, ಆಚಾರ್ಯ ಏನ್ ತಿಳ್ಸಕ್ ಹೊರಡ್ತಾ ಇದಾರೆ ಇಲ್ಲಿ ಅಂತ. ಅಂದ್ರೆ ಇದನ್ನೆಲ್ಲ ಹಿಂದಕ್ ತೋರಿಸ್ತಾ ಇದಾರೆ. ಅಂದ್ರೆ ಇವಾಗ ನೋಡಿ, ವಿಶೇಷಗಳನ್ನೆಲ್ಲ ಬಿಟ್ಟು ಸಾಮಾನ್ಯವನ್ನ ಗುರುತಿಸ್ಬೇಕು ಅಂತಂದಾಗ ಅದೇನಾಯ್ತು, ಗೋಯಿಂಗ್ ಬ್ಯಾಕ್ ಅಂತ, ಹಿಂದಕ್ ಹೋಗೋದು, ಹಿಂದಕ್ ನೋಡ್ಕೊಳ್ಳೋದು ಅಂತ. ಹಿಂದಕ್ಕೆ ಅದನ್ನೇ ಆ ಪ್ರಕ್ರಿಯೆ ವಿಶೇಷಣೆ ಅದಿರುವಂತದ್ದು. ಇದನ್ನ ಕೈ ಬಿಟ್ಟು ಹಿಂದಕ್ ನೋಡ್ಕೊಳ್ಳೋದು ಅಂತ. ಪ್ರತ್ಯಯಗಳನ್ನ ಕೈ ಬಿಟ್ಟು ಪ್ರತ್ಯೇಗಾತ್ಮನ ನೋಡ್ಕೊ ಅಂತ. ಇಲ್ಲೇನು ಅಂತಂದ್ರೆ ವಿವರಣೆ ಕೊಡೋಕೋಸ್ಕರ ಅಷ್ಟೊಂದೆಲ್ಲಾನು ಹೇಳ್ತಾರೆ. ಅದನ್ನ ಶ್ರುತಿಯು ಅನೇಕ ದೃಷ್ಟಾಂತ ಕೊಡುತ್ತೆ. ಆಚಾರ್ಯರು ಅದನ್ನ ಬಿಡಿಸಿ ಹೇಳ್ತಾರೆ. ಸ್ವಾಮಿಗಳು ಅಡಿ ಟಿಪ್ಪಣಿ ಮೂಲಕ ಅದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೇಕು, ಹೀಗೆ ಅರ್ಥ ಮಾಡ್ಕೊಳ್ಳೋ ತಪ್ಪಾಗುತ್ತೆ ಅಂತೆಲ್ಲ ತೋರಿಸ್ತಾರೆ. ಮತ್ತೆ ಡೆಫಿನೆಟ್ಲಿ ಭಾಷ್ಯ ಸ್ವಾಮಿಗಳು ಅಷ್ಟೇ ಅಡಿ ಟಿಪ್ಪಣಿ ಬರೆದಿದ್ರು ಕೂಡ ಇದು ಪಾಠ ಮಾಡ್ಲಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಅಷ್ಟ್ ಪಾಠ ಮಾಡಿದ್ರು ಕೂಡ ನೋಡಿ, ಇವಾಗ ನೋಡಿ ಇದನ್ನೇ ತಗೊಳ್ಳಿ, ಎಷ್ಟು 1.5 ಗಂಟೆ ಅವ್ರ ಕ್ಲಾಸ್ ಇರೋದು. ಎಷ್ಟು ಹೇಳಿದಾರೆ ಹೇಳಿ? ಎಷ್ಟು ಕ್ಲಾಸ್ ಆಗಿದೆ ಹೇಳಿದೆಲ್ಲ ಇದಿರುವಂತದ್ದು? 4-5 ಆಗಿದೆ ರಘು. 4-5 ಇಂಟು 1.5 ಗಂಟೆ. ಅಷ್ಟು ಗಂಟೆ ಹೇಳಂತ ಅವಶ್ಯಕತೆ ಇತ್ತ ಇದ್ರೊಳಗೆ ಅಂತ ಇದೆ. ಹೇಳಿದ್ದಾರೆ. ಅಷ್ಟೇ ಅದಷ್ಟು ಹೇಳಿದಾಗ ಏನು ಅಂತ ಹಿಂತಡಿಕೆ ಆಗಿ ಇರೋಂತ ಸ್ವರೂಪದ ಬಗ್ಗೆ ಅದ್ ನೋಡ್ಕೊಳಕ್ಕೆ ಆಚಾರ್ಯರು ಅಷ್ಟು ಆ ದೃಷ್ಟಿ ಹೆಂಗೆ ಮಾಡ್ಕೊಳ್ಳೋದು ತೋರ್ಸ್ಕೊಡ್ತಾ ಇದಾರೆ ಇಲ್ಲಿ. ಅಂದ್ರೆ ಸ್ವಲ್ಪ ಲೆಕ್ಕ ಹಾಕೊಳ್ಳಿ, ಈ ಉಪನಿಷತ್ತು ಬರುವಂತ ಶಿಷ್ಯರ ಆ ಲೆಕ್ಕದಲ್ಲಿ ಇರ್ಬೇಕು ಅದು.
ನಾವಿವಾಗ ಅನ್ಕೋಬೇಕು ನಮ್ಗೆ ಅಷ್ಟ್ರ ಮಟ್ಟಿಗೆ ಚಿತ್ತಶುದ್ಧಿ ಆಗಿದೆ, ಅಷ್ಟ್ ಸ್ವರೂಪ ನೋಡ್ಕೊಳಕ್ಕೆ ಹೀಗ್ ನೋಡ್ಕೊಳ್ಬೇಕು ಅಂತ. ಮತ್ತೆ ಅಷ್ಟಾಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತು ಮಾಡ್ಕೊಳಕ್ಕಾಗತ್ತೆ ಅಲ್ಲಿ. ಸೊ ಹೀಗಿದೆ, ಇದು ಇದು ಲಿಟ್ರಲಿ ಅರ್ಥ ಮಾಡ್ಕೊಳಕ್ ಹೋಗಂತದಲ್ಲ ಎಲ್ಲ ಇದು. ಈಗ ಈಗ ಸಾಮಾನ್ಯ ಎಲ್ಲ ಆಗ ವಿಶೇಷ ನೋಡ್ಕೊಳ್ಳೋದು. ಈಗ ಆಯ್ತಾ, ಹಂಗಾದ ಅದೇ ಅವಸ್ಥೆ ಹೇಳ್ತಾರ, ಎಚ್ಚರ ಸಾಕ್ಷಿ ಆಯ್ತಾ, ಕನ್ಸಕ್ ಸಾಕ್ಷಿ ಆಯ್ತಾ, ನಿದ್ರೆ ಸಾಕ್ಷಿ ಆಯ್ತಾ, ಹಂಗಾರೆ ಸಾಕ್ಷಿ ಆದ್ಮೇಲೆ ಅರಿವು ಗೊತ್ತಾಯ್ತಾ ನನ್ಗೆ, ಇದಕ್ ಗೊತ್ತಾಯ್ತಾ, ಅರಿವಾದ್ನೆಲ್ಲ ಬಿಡು ಅಂತ ಅಂದ್ಬಿಟ್ಟು, ನೀನ್ ಅರಿವಾಗ್ಲಿಲ್ಲ, ಅರಿವೆ ಬಟ್ಟೆ ಅದೆ ಅಚೇತನ ಆಗ್ಬಿಟ್ಟೆ ನೀನು ಅಂತ ಅಂದ್ಬಿಟ್ಟು ಭಗವತ್ಪಾದ ಹೇಳಂಗೆ. ಹಂಗೆ ಈ ರೀತಿಯಾಗಿ ಸುಮ್ನೆ ಆ ವಿಷಯ ಅರ್ಥ ಮಾಡ್ಕೊಳ್ಳೋದಲ್ಲ. ಇಲ್ಲಿ ಏನಾಗುತ್ತೆ, ಇನ್ನೊಂದು ದೋಷಗಳೇನು ಅಂದ್ರೆ ನಮ್ಮಲ್ಲಿ ವಿಷಯ ವಿಸ್ತಾರ ಆದಷ್ಟು ಕೇಳೋರಿಗೆ ಕಷ್ಟ ಆಗುತ್ತೆ. ಅದು ಅಷ್ಟು ವಿಸ್ತಾರವಾಗಿ ಹೇಳಂತ ಅವಶ್ಯಕತೆ ಇದೆಯಾ ಅಂತ ಅನ್ಸುತ್ತೆ. ಇದೆ ನಮ್ಗೆ, ಹೋಗ್ಲಿ ಅಷ್ಟು ವಿಸ್ತಾರವಾಗಿ ಹೇಳೋದು ನಮ್ಗೆ ಎಷ್ಟು ಅದ್ ನೋಡ್ಕೊಂಡಿವಿ ಇದ್ರ ಬಗ್ಗೆ ಅಂತ ಅಲ್ಲ. ನಿಮ್ಮಲ್ಲ ದೋಷ ಅಂತ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಹಂಗ ಆಗುತ್ತೆ, ಭಾರ ಆಗ್ಬಿಡುತ್ತೆ ಅಷ್ಟೊಂದು ವಿಷಯ ವಿಸ್ತೃತವಾಗಿ ಹೇಳ್ತಿದ್ರೆ. ನಮ್ಗೆ ಇಲ್ಲಿ ಎಲ್ಲಿ ಕಾಣುತ್ತೆ ಇಷ್ಟು ವಿಸ್ತೃತವಾಗಿ ಹೇಳೋದು ಅಂತಂದ್ರೆ, ಗುರುಗಳು ಹೇಳಿರಂತದ್ದು, ಭಗವತ್ಪಾದರು ಹೇಳುವಂತದ್ದು, ದೇವರಾಯರು ಹೇಳಂತದ್ದು, ಮತ್ತೆ ಇವರು ಪ್ರಬುದ್ಧಾನಂದರ ಸ್ವಾಮಿಗಳು ಇಂಗ್ಲಿಷ್ ಹೇಳಿದ್ರಲ್ಲ, ಅಷ್ಟು ವಿಸ್ತೃತವಾಗಿ ಹೇಳ್ತಾರೆ ಅದನ್ನ. ಅಂದ್ರೆ ಅದು ಸರಿಯಾದ ಗುರುಗಳ ಲಕ್ಷಣ ಅದು. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಮನನ ಅವ್ರು ಮಾಡಿಕೊಂಡು ನಮ್ಮೆದುರಿಗೆ ಅದನ್ನ ತೋರ್ಸ್ಕೊಡ್ಬೇಕಾದ್ರೆ, ಅದನ್ನೇ ಹೇಳಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ, ಎದುರುಗಡೆ ಇದ್ದಾಗ ನಮ್ಗೆ ಆ ಗ್ರಹಣನೇ ಬೇರೆ, ಅದು ಹೇಳಂತ ವಿಷಯ. ನಾವ್ ಇಲ್ಲಿ ಆಡಿಯೋ ಮೂಲಕ ಕೇಳಿಸ್ಕೊಂಡಂತದ್ದೇ ಬೇರೆ ವಿಷಯ ಅದು. ಅಂದ್ರೆ ನಮ್ಗೆ ಹೆಂಗಾದ್ರೂ ಮಾಡಿ ಇದನ್ನ ಹಿಡಿಯಕ್ ಬರ್ಬೇಕು ನಮ್ಗೆ ಅದನ್ನ ಬೋಧನೆಯನ್ನ. ಇದೇ ತಾನೆ ಬುದ್ಧಿಮಾನ್ ಮನುಷ್ಯ, ಬುದ್ಧಿವಂತರಾಗಬೇಕು ನಾವು ಅಂತ. ಬುದ್ಧಿವಂತರು ಅಂದ್ರೆ ಯಾರೋ ಸ್ವರೂಪಗ್ರಹಣೆ ಬುದ್ಧಿವಂತ ಭಗವಂತ ಹೇಳಿರುವಂತದ್ದು. ನಮ್ಗೆ ಅನವಶ್ಯಕವಾಗಿ ಬೇರೆ ಕಡೆ ನಾವು ಹರಡಿಸ್ತಾರಂತ ಮನಸ್ಸನ್ನ ಇದ್ರ ಕಡೆಗೆ ಎಷ್ಟು ಮಟ್ಟಿಗೆ ಇದಕ್ಕೆ ಹರಿಸಿ ನೋಡ್ಕೊಳ್ಬೇಕು ಇದನ್ನ ಅನ್ನೋದು. ಎಷ್ಟು ಕೆಲಸ ಬಾಕಿ ಇದೆ ಇದ್ರಿಗೆ ಅಂತ. ಇವಾಗ ಮನೆ ಕಟ್ಟೋದ್ ಹೇಳ್ತಾರಲ್ಲ ಮೊದ್ಲೆಲ್ಲ, ಏನಪ್ಪಾ ಮನೆ ಕಟ್ಸೋದು, ಇನ್ನು ಮೋಲ್ಡಿಂಗ್ ಆಗಿಲ್ಲ ಅಂತ. ಮೋಲ್ಡಿಂಗ್ ಆದ್ರೆ ಮನೆ ಕಟ್ಟದಂಗ ಆಗುತ್ತಾ? ಇಲ್ಲ. ಮೋಲ್ಡಿಂಗ್ ಆದ್ರೆ ಒಂಥರ ಎಂಡ್ ರೆಡಿ ಆಯ್ತು ಅಂತ ಅರ್ಥ ಅದು. ಅದಕ್ಕೆಲ್ಲ ಅಲಂಕಾರ ಮಾಡಿ ಕೊಡ್ಸ್ಬೇಕಲ್ಲ, ಅದೇ ದುಡ್ಡು ಕೆಲಸ ಅಂತ. ಸ್ಯಾನಿಟರಿ ಕೆಲಸ, ವೈರಿಂಗು, ಪೈಂಟು, ಆಳು ಮೂಳು, ಇವಾಗಂತ ಬೇಕಾದಷ್ಟು ಟೈಲ್ಸ್ಗಳೆಲ್ಲ ಬಂದಿದೆ, ಅದೆಲ್ಲ ಬಂದಿದೆ. ಆಗಲ್ಲೇ ಸಿಗಲ್ಲ, ಒಂದ್ಸತಿ ಸಿಗ್ತಾರೆ, ಸಿಗಲ್ಲ ಅಂತ. ಹಂಗೆ ಇವಾಗ ಆ ದೃಷ್ಟಾಂತ ಇಟ್ಕೊಂಡು ನಮ್ಗ್ ಹೋಲ್ಸಿದ್ರೆ ಇವಾಗ, ಸೊ ನಮ್ಗೆ ಇವಾಗ ಮಾಡ್ಕೊಂಡಿರ್ತಾನೆ ಏನು ಅಂತ. ಸೊ ಈ ಯಾವ್ದು ಸ್ವರೂಪದ ವಿಷಯ ಏನು, ಬೇಕಾಗಿರೋಂಥ ಸಾಧನೆ ಏನು, ಅಲ್ಲಿ ಬೇಕಾಗಿರುವಂತಹ ನೇರದ ಸಾಧನೆಗಳು ಯಾವ್ದ್ಯಾವ್ದು, ಅನೇಕ ಪ್ರಕ್ರಿಯೆಗಳೆಲ್ಲ ಯಾವ್ದ್ಯಾವ್ದು, ಮತ್ತೆ ಆ ಪ್ರಕ್ರಿಯೆಗಳಿಗೆ ಹಿಂತಡಿಕೆಯಾಗಿ ಅಂತಃಕರಣ ಸಾಧನೆಗಳಾದಂತಹ ಅಮಾನಿತ್ವಾದಿ ಬುದ್ಧಿ ವಿಷಯದಾದಿ ಸಾಧನೆಗಳು, ದೈವಾಸರ ಸಂಪದ ವಿಭಾಗ ಯೋಗದ ಸಾಧನೆಗಳು ಯಾವುದು, ಮತ್ತೆ ಅದಕ್ಕೆ ಇನ್ನು ಮುಂದೆ ಬಂದ್ರೆ ಉಪಾಸನೆಗಳು ಯಾವ್ದ್ಯಾವ್ದು, ಮನಸ್ಸಿಗೆ ಮಾಡುವಂತ ಉಪಾಸನಾದಿಗಳು, ಮಾನಸ ಪೂಜೆ, ಮನಸ್ಸಿಗೆ ಕೊಡುವಂತಹ ಪ್ರತ್ಯೇಕವಾಗಿ ಮಾಡುವಂತಹ ಸಾಧನೆಗಳು ಯಾವುದು, ಅದಕ್ಕೆ ನಮ್ಮ ಮುಂದೆ ಬಂದ್ರೆ ಕರ್ಮಯೋಗಾದಿ ಸಾಧನೆಗಳು, ಕರ್ಮಯೋಗದಲ್ಲಿ ಸ್ಥೂಲವಾಗಿ ಭಗವದರ್ಪಣ ರೂಪವಾಗಿ ಮಾಡುವಂತ ಕರ್ಮಗಳ ಅರ್ಪಿಸುವಂತದ್ದು ಯಾವುದು ಅಂತ. ಸೊ ಹಂಗ ನೋಡ್ಕೊಂಡವಾಗ ಸೊ ಎಲ್ಲ ಆಗಿದೆ, ನಮ್ ಪಾಯ ಆದ್ರೂ ರೆಡಿ ಆಗಿದ್ಯಾ ಅಂತ. ಪಾಯ ರೆಡಿ ಇರ್ಲಿ, ಪ್ಲಾನ್ ಅಪ್ರೂವ್ ಆಗಿದ್ಯಾ ಅಂತ ಮೊದ್ಲು. ಸೈಟ್ ಆಯ್ತು ಇದೆ, ಯಾಕಂದ್ರೆ ಸೈಟ್ ಯಾವ್ದು ಪ್ಲಾನ್ ಅಪ್ರೂವ್ ಆಗೋದೇ ಕಷ್ಟ. ಇವಾಗ ನಮ್ ಶರೀರನೇ ಸೈಟ್, ಇವಾಗ ಅದಂತೂ ಬಂದ್ಬಿಟ್ಟಿದೆ. ಇವಾಗ ಸೈಟ್ ಇದೆ, ನಮ್ ಸೈಟ್ ನಮ್ಮ ಹೆಸರಿಗೆ ಆಗ್ಬಿಟ್ಟಿದೆ ಇವಾಗ, ಆಯ್ತಾ. ನಮ್ಮ ಹೆಸರಿಗೆ ಆಗಿದೆ, ನಮ್ ನಂತರ ಬೇರೆ ಯಾರಿಗೂ ಹೋಗಲ್ಲ ಇದು. ಮುಗೀತಷ್ಟೇ, ಅವಕಾಶ ಮುಗೀತಷ್ಟೇ ನಮ್ ಸೈಟ್. ಇವಾಗ ಅಲ್ಲಿ ಏನ್ ಮಾಡ್ಬೇಕು ಅಂತ ಇವಾಗ ಪ್ಲಾನ್ ಮಾಡ್ಕೊಂಡು ನಮ್ಗೆ ಇವಾಗ ಶಾಸ್ತ್ರದಿಂದನೇ ಗೊತ್ತಾಗದು ಏನ್ ಪ್ಲಾನ್ ಅಂತ. ಆಯ್ತು ಮಾಡಿ ಏನ್ ಎಕ್ಸಿಬಿಷನ್ಗೆ ಏನ್ ಮಾಡ್ತಾ ಇದೀವಿ ಅಂತ. ಪಾಯ ತೋಡ್ಸಿದೀವ, ಇನ್ನ ಫೌಂಡೇಶನ್ ಹಾಕಿಲ್ಲ ಇನ್ನ. ಸ್ವಲ್ಪ ನೋಡ್ಕೊಂಡ್ರೆ ಫೌಂಡೇಶನ್ ಹಾಕಿರಲ್ಲ ಇನ್ನ.
ಅಡಿಪಾಯ ಗಟ್ಟಿ ಇಲ್ಲದ್ರೆ ಮನೆಯಲ್ಲಿ ನಿಲ್ಲುತ್ತೆ. ಅಂದ್ರೆ ಟೈಮು ನಮ್ಗೆ ಯೋಚನೆ ಮಾಡಕ್ಕೆ ಇದೊಂದು ಆ ಟೈಮ್ ಎಷ್ಟು ಅವಶ್ಯಕತೆ ಇದೆ ಅಂತ ಯೋಚನೆ ಮಾಡಕ್ಕೆ ಟೈಮ್. ಅಂದ್ರೆ ಗುರುಗಳು ಆವಾಗ ತುಂಬಾ ಹೇಳ್ತಾ ಇದ್ರು. ಭಗವದ್ಗೀತೆ ಮಾಡ್ತಿರ್ಬೇಕಾದ್ರೆ, ಉಪದೇಶ ಶಾಸ್ತ್ರ ಮಾಡ್ತಿರ್ಬೇಕಾದ್ರೆ ಸಾಧನೆಗಳ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಅದ್ರ ಅವಶ್ಯಕತೆ ಎಷ್ಟು ಬೇಕಾಗಿದೆ. ಆಮೇಲೆ ಹೇಳಿಲ್ಲ ಅಂತಲ್ಲ, ಅಂದ್ರೆ ಇವಾಗ ಕೇಳೋರ್ಗೆನೆ ಅದ್ರ ಬಗ್ಗೆ ಅವಾಗ ಹೇಳ್ತಾರಲ್ಲ ಅಂತ ಅನ್ಸ್ತು ನಮ್ಮ ಮನ್ಸಿಗೆ. ಹಂಗಾಗಿ ಬೃಹದಾರಣ್ಯಕ್ಕೆಲ್ಲ ಮಾಡ್ಬೇಕಾದ್ರೆ ಅಷ್ಟೊಂದು ಹೇಳಿಲ್ಲ. ತೈತಿರಿಯದಲ್ಲೂ ಮಾಡ್ಬೇಕಾದ್ರೆ ಅಷ್ಟೊಂದು ಅವಾಗ ಅದನ್ನ ಹೇಳಿಲ್ಲ. ಹೇಳಿದ್ರು ಕೂಡ ಅಂದ್ರೆ ಎಷ್ಟು ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು ಅವಾಗ ಯಾರಿಗೆ ಏನೇನ್ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮಾಡ್ಕೊಂಡು ನಾಳೆ ದಿವಸ 10ನೇ ಮಂತ್ರ ನೋಡೋಣ. ಮುಂದೆ ಕಳ್ಸಿದ್ದೀರಲ್ವಾ ಇವತ್ತು? ಹಾ ಸರ್. ಕಳಿಸಿ. ಸರಿ, ಆಯ್ತು ಅಷ್ಟೇ. ನಾನು